ಜೀವನ ಪಾಠಶಾಲೆ. ಜಗತ್ತೇ ಒಂದು ಶಾಲೆ, ಪ್ರಕೃತಿಯೇ ನಮ್ಮ ಗುರು. ಕೇಳಿ ಪ್ರತಿ ಶುಕ್ರವಾರ ಬೆಳಗ್ಗೆ 8 ಗಂಟೆಗೆ ಹಾಗೂ ಸಂಜೆ 5 ಗಂಟೆಗೆ ನಿಮ್ಮ ನೆಚ್ಚಿನ JSS ರೇಡಿಯೋ 91.2 FM ಕಂಪನಾಂಕದಲ್ಲಿ. ಪ್ರೀತಿಯ JSS ರೇಡಿಯೋ 91.2 FM ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್. ಜೀವನ ಪಾಠಶಾಲೆ ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈ ಸರಣಿ ಕಾರ್ಯಕ್ರಮದ ಇಂದಿನ ವಿಷಯ ಸಂಸ್ಕಾರ ಮತ್ತು ಸಂಸ್ಕೃತಿ. ಈ ವಿಷಯ ಕುರಿತು ಮಾತನಾಡಲಿಕ್ಕೆ ಇಂದು ನಮ್ಮ ಜೊತೆಗಿದ್ದಾರೆ ಮೈಸೂರು ಆಕಾಶವಾಣಿಯ ನಿವೃತ್ತ ಸಹಾಯಕ ನಿರ್ದೇಶಕರಾದ ಶ್ರೀಮತಿ ರಾಜಲಕ್ಷ್ಮಿ ಶ್ರೀಧರ್ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ಜೀವನ ಪಾಠಶಾಲೆಗೆ ಆತ್ಮೀಯವಾದ ಸ್ವಾಗತ. ಬಹಳ ಧನ್ಯವಾದಗಳು ಶಿವಕುಮಾರ್ ಅವರೇ. ಮತ್ತೊಮ್ಮೆ ನನ್ನ ಕಡೆಯಿಂದ 91.2 JSS ಕಮ್ಯುನಿಟಿ ರೇಡಿಯೋ ಕೇಳಿಸ್ಕೊತಾ ಇರುವಂತಹ ಎಲ್ಲ ಅಭಿಮಾನಿ ಶ್ರೋತೃಗಳಿಗೆ ನನ್ನ ಪ್ರೀತಿಯ ನಮಸ್ಕಾರ, ಹಾಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಈ ದಿನ ನಾವು ಸಂಸ್ಕಾರ ಮತ್ತು ಸಂಸ್ಕೃತಿ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಅದನ್ನು ಮಾತನಾಡೋಕ್ಕೆ ಮುಂಚೆ ಈ ಸಂಸ್ಕಾರ ಮತ್ತು ಸಂಸ್ಕೃತಿಗೆ ಎರಡಕ್ಕೂ ವ್ಯತ್ಯಾಸ ಇದೆಯಾ? ಅದ್ರ ಬಗ್ಗೆ ದಯವಿಟ್ಟು ತಿಳಿಸಿ. ಖಂಡಿತ. ಮೊದಲಿಗೆ ಈ ಜೀವನ ಪಾಠಶಾಲೆ ಆ ಒಂದು ಶೀರ್ಷಿಕೆ ಇದೆಯಲ್ಲ, ಅದೇ ತುಂಬ ಅಪ್ಯಾಯಮಾನ ಅಲ್ವಾ? ಅದರಲ್ಲಿ ಇವತ್ತು ನೀವು ಸಂಸ್ಕಾರ ಸಂಸ್ಕೃತಿ ಇದರ ಬಗ್ಗೆ ಮಾತಾಡೋಕ್ಕೆ ತಗೊಂಡಿರೋದು ಮತ್ತಷ್ಟು ಅದ್ಭುತ. ಯಾಕೆಂದರೆ ನೀವು ಈಗಾಗಲೇ ಕೇಳಿದ್ರಿ ಸಂಸ್ಕಾರ ಸಂಸ್ಕೃತಿಗೆ ವ್ಯತ್ಯಾಸ ಇದೆಯಾ ಅಂತ. ಸಂಸ್ಕಾರ ಅಂದರೆ ನೋಡಿ, ಸಾಮಾನ್ಯ ನಾವು ಹೇಳ್ತೀವಿ ಅವ್ರಿಗೆ ಸಂಸ್ಕಾರ ತುಂಬ ಚೆನ್ನಾಗಿದೆ ಅಂತೀವಿ. ಹಾಗಾಗಿ ಈ ಸಂಸ್ಕಾರ ಅನ್ನೋದು ವೈಯಕ್ತಿಕವಾಗಿ ಒಬ್ಬರ ವ್ಯಕ್ತಿತ್ವ ನಡವಳಿಕೆ ಬಗ್ಗೆ. ಸಂಸ್ಕೃತಿ ಅಂತಂದರೆ ಒಂದು ಸಮಾಜದಲ್ಲಿ, ಒಂದು ಪರಿಸರದಲ್ಲಿ, ಒಂದು ಸಮುದಾಯದಲ್ಲಿ ಇರುವಂತಹ ಒಂದು ಸಂಸ್ಕೃತಿ. ಅಂದರೆ ಸಂಪ್ರದಾಯ, ಆಮೇಲೆ ಗ್ರಾಮ ದೇವತೆಗಳಿರಬಹುದು, ಆಯ್ತಾ, ಕಟ್ಟುಪಾಡುಗಳಿರಬಹುದು, ಆಹಾರ ಪದ್ಧತಿ, ಆಮೇಲೆ ಜೀವನ ಶೈಲಿ ಎಲ್ಲವೂ ಒಳಗೊಂಡಂತೆ ಸಂಸ್ಕೃತಿ. ಸಂಸ್ಕಾರ ಒಬ್ಬ ವ್ಯಕ್ತಿದು, ಆಯ್ತಾ. ಸಂಸ್ಕಾರ ಅನ್ನೋದು ನಾವು ಹೇಳ್ತೀವಿ ಸಾಮಾನ್ಯ ಅವರ ವಂಶದಲ್ಲೇ ಒಳ್ಳೆ ಒಂದು ಸಂಸ್ಕಾರ ಇದೆ, ಅದು ಸಂಸ್ಕಾರ ಜನ್ಮತಃ ಬಂದುಬಿಟ್ಟಿದೆ ಅಂತಲೂ ಹೇಳ್ತೀವಿ. ಪೂರ್ವಾರ್ಜಿತ ಪುಣ್ಯ ಅಂತಲೂ ಹೇಳ್ತೀವಿ. ಇದೆಲ್ಲ ಒಂದು ಫ್ಯಾಮಿಲಿಗೆ, ಒಂದು ಸಂಸಾರಕ್ಕೆ ಸೀಮಿತ ಆಗಿರುವಂಥದ್ದು. ಸಮಾಜ ಅಂದಾಗ ಒಟ್ಟು ಒಂದು ದೊಡ್ಡ ಸಮಾಜ ಅಥವಾ ಒಂದು ಸಮುದಾಯ, ಅದಕ್ಕೆ ಸಂಬಂಧಪಟ್ಟಿರುವಂಥದ್ದು. ಎರಡರಲ್ಲೂ ಏನು ತಿಳ್ಕೋಬೇಕು ನಾವು ಅಂತಂದರೆ, ಸಂಸ್ಕಾರ ಅನ್ನೋದು ನಮಗೆ ನಮ್ಮ ಪೂರ್ವಜರಿಂದ ಬರುತ್ತೆ. ಅದನ್ನು ನಾವು ಮತ್ತೆ ಬೇರೆಯವ್ರ ಹತ್ರ ಇರೋದನ್ನು ನಾವು ಕಲಿಬಹುದು, ಕಲಿಯೋಕ್ಕೆ ಅವಕಾಶಗಳಿದೆ. ಸಮಾಜದಲ್ಲೂ ಅಷ್ಟೇ, ನಮ್ಮ ಸುತ್ತಮುತ್ತಲ ಸಮಾಜದಲ್ಲಿ ಇರುವಂತಹ ಸಂಸ್ಕೃತಿಯನ್ನ ನಾವು ನೋಡಿ ಬೆಳಿತೀವಿ. ಬೇರೆ ಕಡೆ ಸಮುದಾಯದಲ್ಲಿ ಇರುವಂತಹ ಸಂಸ್ಕೃತಿಯನ್ನು ನಾವು ತಗೋಬಹುದು, ಒಳ್ಳೇದಿದ್ರೆ ಪರಸ್ಪರ ನಾವು ಹಂಚ್ಕೊಳ್ಬಹುದು. ಖಂಡಿತ ಮೇಡಮ್. ಒಬ್ಬ ವ್ಯಕ್ತಿಗೆ ಈ ಸಂಸ್ಕಾರ ಅಥವಾ ಸಂಸ್ಕೃತಿ ಅನ್ನೋದು ಯಾಕೆ ಮುಖ್ಯ? ನಾನು ಈಗಾಗಲೇ ಹೇಳಿದೆ, ಸಂಸ್ಕಾರ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಮತ್ತೆ ನಡವಳಿಕೆ, ಈ ಎರಡಕ್ಕೂ ಧಕ್ಕೆ ಬಂತು, ಸರಿ ಇಲ್ಲ ಅಂದರೆ ಬಿಡ್ರಿ ಅವನು ಸರಿ ಇಲ್ಲ ಅಂತೀವಿ. ಯಾರಿಗೇ ಆಗಲಿ ಆ ತರಹ ಅನ್ನಿಸ್ಕೊಳಕ್ಕೆ ಇಷ್ಟ ಇರಲ್ಲ. ನಾನೊಬ್ಬ ಒಳ್ಳೆ ವ್ಯಕ್ತಿ ಆಗಬೇಕು, ಸಮಾಜದಲ್ಲಿ ನನ್ನನ್ನು ನಾನು ಗುರುತಿಸ್ಕೋಬೇಕು, ಮತ್ತೆ ಬೇರೆಯವ್ರ ಕಡೆಯಿಂದ ನನಗೆ ಗೌರವ ಸಿಗಬೇಕು, ಇದೆಲ್ಲ ಅಪೇಕ್ಷಣೀಯ, ತಪ್ಪಲ್ಲ. ಆದರೆ ಇದನ್ನೆಲ್ಲ ಗಳಿಸ್ಕೊಳ್ಳೋದಕ್ಕೆ ನೀನು ಯಾವ ಮಾರ್ಗವನ್ನು ಅನುಸರಿಸ್ತೀಯ ಅದು ಮುಖ್ಯ. ಅಲ್ಲಿ ಸಂಸ್ಕಾರ ಅಲ್ವೇ? ಅಲ್ಲಿ ಸಂಸ್ಕಾರದ ಒಂದು ಪಾತ್ರ ಬಹಳ ಮುಖ್ಯ ಆಗತ್ತೆ. ಹಾಗೆ ನೋಡಿ ಕಲಿಬೇಕು. ಯಾಕೆಂದರೆ ನಮ್ಮ ಕರ್ನಾಟಕ ಸಂಗೀತದ ತ್ರಿಮೂರ್ತಿಗಳಲ್ಲಿ ಒಬ್ಬರಾದಂತಹ ತ್ಯಾಗರಾಜರು ಹೇಳ್ತಾರೆ, ಎಂದರೋ ಮಹಾನುಭಾವುಲು ಅಂದರಿಕೆ ವಂದನಮು ಅಂತ.
ಎಲ್ಲರಲ್ಲೂ ಇವಾಗ ನೋಡಿ, ನನಗಿಲ್ದೇ ಇರೋಂಥ ಒಳ್ಳೆ ಸಂಸ್ಕಾರ ನಿಮ್ಗಿರಬಹುದು, ಅಲ್ವಾ? ಹಾಗೆ ನಿಮಗೆ ನಿಮ್ಮ ಹತ್ರ ಇಲ್ಲದೆ ಇರೋಂಥ ಸಂಸ್ಕಾರ ನನ್ನಲ್ಲಿರಬಹುದು. ನಾವಿಬ್ರು ಅದನ್ನು ಪರಸ್ಪರ ತಗೊಳ್ಳೋದ್ರಲ್ಲಿ ಏನು ತಪ್ಪಿದೆ? ನಾವು ಚೆನ್ನಾಗಿ ಬೆಳಿತೀವಿ. ಖಂಡಿತ ಖಂಡಿತ. ಅಂದರೆ ಈ ಸಂಸ್ಕಾರ ಸಂಸ್ಕೃತಿ ಬಂದಾಗ ಕುಟುಂಬದಿಂದ ಕುಟುಂಬಕ್ಕೆ ಬದಲಾವಣೆ ಇರ್ಬೋದು, ಅಥವಾ ಊರಿನಿಂದ ಊರಿಗೆ ವ್ಯತ್ಯಾಸ ಇರ್ಬೋದು, ಬೇರೆ ಬೇರೆ ರಾಜ್ಯದಿಂದ ರಾಜ್ಯದಲ್ಲಿ ಬದಲಾವಣೆಗಳಿರುತ್ತೆ. ಅದನ್ನ ಪರಸ್ಪರ ಗೌರವಿಸೋದ್ರ ಜೊತೆಗೆ ಅದನ್ನ ಯಾವುದನ್ನ ನಾನು ಅಳವಡಿಸ್ಕೊಳ್ಬೋದು, ಯಾವುದನ್ನ ಕೊಡ್ಬೋದು, ಅದು ಮಾಡಿಕೊಂಡ್ರೆ ಒಂದು ಸಾಮರಸ್ಯದ ಬದುಕು ಕೂಡ ಆಗತ್ತೆ ಅಂತ. ಖಂಡಿತ. ನೋಡಿ, ಈ ಮನುಷ್ಯ ಹುಟ್ಟಿದಾಗ ಹೇಗಿರ್ತಾನೋ ಹಾಗೆ ಇರಕ್ಕೆ ಸಾಧ್ಯ ಇಲ್ಲ. ಹೌದು. ನಾವು ಬೆಳೆಯೋದು ಅಂದ್ರೆ ಬರೀ ದೈಹಿಕ ಬೆಳವಣಿಗೆ ಅಲ್ಲ, ಮಾನಸಿಕ ಬೆಳವಣಿಗೆ ಕೂಡ ಬಹಳ ಮುಖ್ಯ ಆಗುತ್ತೆ. ಜ್ಞಾನ ಭಾಗ ಅನ್ನೋದು ಕೂಡ ನಾವು ಹೇಳ್ತೀವಿ. ಇದೆಲ್ಲ ನಾವು ಪರಿಪೂರ್ಣವಾದಂತಹ ಒಂದು ಬೆಳವಣಿಗೆ ಅಂದಾಗ ಇದು ಬಹಳ ಮುಖ್ಯ ಆಗುತ್ತೆ. ಸಂಸ್ಕಾರ ಸಂಸ್ಕೃತಿ ನಮ್ಮ ನಡುವೆ ಇರೋಂಥವ್ರನ್ನ ನಾವು ನೋಡಿ ಕಲಿಯೋದು ಬೇಕಾದಷ್ಟಿರುತ್ತೆ. ಅಂದ್ರೆ ನೋಡುವಂತಹ ದೃಷ್ಟಿ, ಗುರುತಿಸುವ ದೃಷ್ಟಿ ಇರಬೇಕು. ಹೌದು ಹೌದು, ಅಷ್ಟೇ. ಅಂದರೆ ಈ ಸಂಸ್ಕಾರ ಸಂಸ್ಕೃತಿ ಒಬ್ಬ ವ್ಯಕ್ತಿಗೆ, ಒಂದು ಕುಟುಂಬಕ್ಕೆ, ಅಥವಾ ಎಲ್ಲರೂ ಪ್ರತಿಯೊಬ್ಬರಿಗೂ ಮುಖ್ಯ ಅನ್ನೋದಂತೂ ಖಾತ್ರಿ ಆಯಿತು. ಹೌದು. ಆದರೆ ಇದರ ಮೂಲ ಹೇಗೆ? ಇದು ತಂದೆ ತಾಯಿಯಿಂದ ಬರುತ್ತಾ, ಕುಟುಂಬದಿಂದ ಬರುತ್ತಾ, ಹೇಗೆ ಇದರ ಮೂಲ ಅಂತ? ತಂದೆ ತಾಯಿಯಿಂದ ನಾನು ಹೇಳಿದ್ನಲ್ಲ, ಸಂಸ್ಕಾರ ತಂದೆ ತಾಯಿ ಅಜ್ಜ ಅಜ್ಜಿ ಅವರುಗಳಿಂದ ಬಂದುಬಿಡುತ್ತೆ. ಒಂದಷ್ಟು ಮನೇಲಿ ಮಾಡ್ತಾ ಇರ್ತಾರೆ, ಮಗು ನೋಡತ್ತೆ, ಅದನ್ನೇ ಕಲ್ತ್ಕೊಂಡು ಬರುತ್ತೆ. ಆಮೇಲೆ ಅದು ಬೆಳೀತಾ ದೊಡ್ಡದಾಗ್ತಾ ಇದ್ದಂಗೆ ಸಮಾಜದಲ್ಲಿ ಬಂದಾಗ ಅಲ್ಲಿನ ಸಂಸ್ಕೃತಿ ಅದನ್ನೆಲ್ಲ ಮೈಗೂಡಿಸ್ಕೊಳ್ಳೇಬೇಕು. ಯಾಕೆಂದ್ರೆ ಮನುಷ್ಯ ಒಂಟಿ ಜೀವಿ ಅಲ್ಲ, ಅವನು ಸಮಾಜ ಜೀವಿ. ಸಮಾಜದಲ್ಲಿ ಏನು ನಡೀತಾ ಇರತ್ತೆ ಅನ್ನೋದು ಕೂಡ ಬಹಳ ಮುಖ್ಯ ಆಗತ್ತೆ. ನಾನು ಎಲ್ಲೇ ಹೋದ್ರು ಶಿವಕುಮಾರ್ ಒಂದು ಮಾತು ಹೇಳ್ತಾ ಇರ್ತೀನಿ, ನಮ್ಮ ಭಾರತೀಯ ಸಂಸ್ಕೃತಿ ಇವತ್ತು ವಿಶ್ವದಲ್ಲೇ ಅಗ್ರಮಾನ್ಯ ಸ್ಥಾನದಲ್ಲಿದೆ ಅಂತಂದ್ರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಭಾರತೀಯ ಕಲೆಗಳು, ಸಂಗೀತ, ನೃತ್ಯ, ನಾಟಕ ಮತ್ತೆ ಸಾಹಿತ್ಯ, ಇದೆಲ್ಲ ಒಳಗೊಂಡಂತೆ ನಮ್ಮ ಸಂಸ್ಕೃತಿ. ಅಂದ್ರೆ ನೀವು ಹೇಳೋದು ಈ ಸಂಸ್ಕಾರ ಮತ್ತು ಸಂಸ್ಕೃತಿಗೆ ನಮ್ಮ ಕಲೆ ಮತ್ತು ಸಂಸ್ಕೃತಿ, ನಮ್ಮ ನಾಡಿನ ಕಲೆಗಳು ಕೂಡ ಉತ್ತೇಜನ ನೀಡಿದೆ ಅಂತ. ಮತ್ತೆ ಇವತ್ತು ನೀವು ಜನಪದರಲ್ಲಿ ನೋಡಿ ಎಂತೆಂಥ ನೃತ್ಯಗಳು ನೋಡ್ತೀವಿ. ಅಲ್ಲಿನ ಪ್ರಾದೇಶಿಕವಾಗಿ ಭೌಗೋಳಿಕವಾಗಿ ಅಲ್ಲಿ ಇರುವಂತಹ ಹಬ್ಬ ಹರಿದಿನ ಸಂಪ್ರದಾಯ, ಅರ್ಜುನ್ ಜೋಗಿ ಹಾಡು ಹಾಡ್ತಾರೆ, ಎಂತ ಅದ್ಭುತವಾಗಿ ಹಾಡ್ತಾರೆ ಅಲ್ವೇ? ಮತ್ತೆ ಅಲ್ಲಿ ನಡೀತಾ ಇರುವಂತಹ ಗ್ರಾಮ ದೇವತೆಯ ಬಗ್ಗೆ ಅಲ್ಲಿ ಆಚರಣೆಗಳೇನಿರಬಹುದು ನೀವು ನೋಡಿ. ನೀವು ಬಿಳಿಗಿರಿ ರಂಗಸ್ವಾಮಿ ಬೆಟ್ಟಕ್ಕೆ ಹೋದ್ರೆ ಅಲ್ಲಿ ಆ ಸೋಲಿಗರ ಹಾಡುಗಳು ಅಲ್ಲಿನ ಒಂದು ಸಂಸ್ಕೃತಿಯನ್ನ ನಿಮ್ಗೆ ಹೇಳುತ್ತದು. ಆ ಭಾಷೆ ಇರಬಹುದು, ಆ ಕಟ್ಟುಪಾಡುಗಳಿರಬಹುದು. ಅಲ್ಲಿ ನಾವು ಬಹಳಷ್ಟು ವಿಷಯಗಳನ್ನ ನೋಡ್ತೀವಿ. ನಾ ಹಿಂದೆ ಹೋದಾಗ ಒಂದು ಸಂಸ್ಕೃತಿಯನ್ನು ಅಲ್ಲಿ ಗುರುತಿಸ್ದೆ. ಏನು ಅಂತಂದ್ರೆ, ನಾವು ಮದುವೆಗೆ ಇಷ್ಟೊಂದು ಖರ್ಚು ಮಾಡ್ತೀವಲ್ಲ, ಅಲ್ಲಿ ಖರ್ಚೇ ಇಲ್ಲ ರೀ. ಏನು ಅಂದರೆ, ಒಂದು ಹುಡುಗಿ ದೊಡ್ಡೋಳಾಗ್ತಾಳೆ, ಆಗ ಒಂದು 10-15 ದಿವಸ ಮಡಿಯೋದೆಲ್ಲ ಇರುತ್ತಲ್ಲ, ಅವಾಗ ಒಂದು ಹುಡುಗ ಬಂದು ಜೇನು ಕೊಟ್ಟ ಅಂದರೆ ಅವ್ರನ್ನ ಕಾಡಕ್ಕೆ ಕಳಿಸ್ಬಿಡ್ತಾರೆ. 3 ವಾರ ಬಿಟ್ಟು 1 ತಿಂಗಳು ಬಿಟ್ಟು ಬರ್ತಾ ಅವ್ರ ಗಂಡ ಹೆಂಡತಿ 4 ಪೈಸನೂ ಖರ್ಚು ಮಾಡಲ್ಲ. ಇದು ಸುಮಾರು ವರ್ಷ ಆಯ್ತು ಹೇಳಿ. ಇವಾಗ ಏನಾದ್ರು ಬದಲಾವಣೆಗಳಾಗಿದ್ರೆ ನಂಗೆ ಗೊತ್ತಿಲ್ಲ, ಬಟ್ ಅವಾಗಿದ್ದಂಥದ್ದು ಅಷ್ಟೇ. ನಾವಿಲ್ಲಿ ಅದಕ್ಕೆ ಎಷ್ಟು ತರಹ ವೈವಿಧ್ಯಮಯವಾದಂತಹ 5-5, 6-6 ಸ್ವೀಟ್ಗಳು ಮಾಡಿಸಿ ಇವತ್ತೆಲ್ರಿಗೂ ಸಕ್ಕರೆ ಕಾಯಿಲೆ ಯಾರು ತಿನ್ನಲ್ಲ, ಸುಮ್ಮನೆ ವೇಸ್ಟು. ನೋಡಿ, ಅಲ್ಲಿ 4 ಪೈಸೆ ಖರ್ಚು ಮಾಡಿದ್ದೀರಾ, ಆರಾಮಾಗಿ ಮದುವೆ ಮಾಡಿ. ಅಂದರೆ ನಾಡು ಒಂದೇ ಆದ್ರೂ ನಾಡಿನ ಒಳಗಡೆ ವಿವಿಧ ಸಂಪ್ರದಾಯಗಳು ಸಂಸ್ಕಾರಗಳು ಬೇರೆನೇ ಇರುತ್ತೆ, ಬೇರೆನೇ ಇದೆ. ಅದು ನಾನು ತುಂಬ ಯಾವಾಗಲೂ ಹೇಳೋದು, ವಿ ಓ ಎ ಲಾಟ್ ಟು ಅವರ್ ಫೋಕ್. ನಮ್ಮ ಜನಪದರು ಕೊಟ್ಟಿರುವಂತಹ ಆ ಬೇರು, ಸಂಸ್ಕೃತಿಯ ಬೇರೇನಿದೆ ಅದ್ರ ಮೇಲೆ ನಾವು ನಿಂತಿದ್ದೀವಿ. ಆಮೇಲೆ ಅದು ಕಾಲಕ್ರಮೇಣ ಅದನ್ನ ಬದಲು ಮಾಡಿಕೊಂಡು ನಾವು ಶಿಷ್ಟ ಸಂಪ್ರದಾಯಗಳು ಏನೇ ಶುರು ಮಾಡಿದ್ರು, ಜನಪದರು ಹಾಕಿ ಕೊಟ್ಟಿರುವಂತಹ ಒಂದು ನೆಲೆಗಟ್ಟು ಬಹಳಷ್ಟಿದೆ ನಮಗೆ. ವಿವಿಧ ರೀತಿಯ ಸಂಸ್ಕಾರಗಳು ಸಂಸ್ಕೃತಿ ಇದ್ರು ಪರಸ್ಪರ ಒಬ್ಬರನ್ನೊಬ್ಬರನ್ನು ಗೌರವಿಸೋದು, ಒಂದು ಸಂಪ್ರದಾಯವನ್ನ ಅಥವಾ ಒಂದು ಸಂಸ್ಕೃತಿಯನ್ನ ಪರಸ್ಪರ ಗೌರವಿಸೋದು ಅಷ್ಟೇ ಮುಖ್ಯ ಅಂತ. ಹೌದು, ಮತ್ತೆ ಕಲಿಬೇಕು. ಒಳ್ಳೇದೇನಿದೆ ಒಳ್ಳೇದನ್ನ ನೀವೆಲ್ಲಿಂದಾರು ತಗೊಳ್ಳಿ. ಅವ್ರು ಹೀಗಿರ್ಬೇಕು, ಅವ್ರು ಶ್ರೀಮಂತರು ಇರಬೇಕು ಅಲ್ಲ, ಒಬ್ರು ಯಾರೇ ಬರ್ಲಿ ಅವ್ರ ಹತ್ರ ಇರೋ ಒಳ್ಳೆ ಸಂಸ್ಕೃತಿಯನ್ನ ನಾವು ಕಲಿಬೇಕು. ಒಬ್ರು ಅಜ್ಜಿ ಬಂದಿದ್ರು ಒಂದು ಆಡಿಷನ್ಗೆ, ಯಾವುದೋ ಒಂದು ಕುಗ್ರಾಮ, ಅಲ್ಲಿಂದ ಬಂದಿದ್ದಾರೆ. ಆಡಿಷನ್ ಕೂರಿಸ್ದೆ.
ಎಂಥ ಧ್ವನಿ, ಅವ್ರಿಗೆ ಅವಾಗ ಒಂದು 75 ವಯಸ್ಸು ಧಾರಾಳ ಆಗಿತ್ತು. ಅಂಥ ಕಂಠ. ಎದ್ರೊಂದು ಹಾಡು, ಕೂತ್ರೊಂದು ಹಾಡು. ರಾಜಕ್ಕ ನೀ ಎದ್ರೊಂದು ಹಾಡು ಹೇಳ್ತೀನಿ, ಕೂತ್ರೊಂದು ಹಾಡು ಹೇಳ್ತೀನಿ. ಅಂಥ ಹಿರಿಯರು, ಅಂಥ ಸಂಸ್ಕಾರ. ಅವ್ರಿಗೆ ಹೇಗೆ, ಅವ್ರಿಗೇನು ಬರೆಯಕ್ಕೆ ಬರಲ್ಲ. ಮೌಖಿಕ ಪರಂಪರೆಯಲ್ಲಿ ಬಂದಿರುವಂಥ ಜಾನಪದ ಗೀತೆಗಳು. ಇಂಥ ಸಂಸ್ಕಾರಗಳು ನಮಗೆಲ್ಲ ಕಡೆ ಸಿಗೋಲ್ಲ. ಅದಕ್ಕೆ ಬಹುಶಃ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಒಂದು ಉತ್ಕೃಷ್ಟವಾಗಿ ನೋಡುವಂಥದ್ದು. ಹೌದು, ನೋಡಿ ಇವತ್ತು ನಮ್ಮ ಕಲೆಗಳು, ನಮ್ಮ ಕರ್ನಾಟಕ ಸಂಗೀತ ಇರಬಹುದು, ಹಿಂದೂಸ್ತಾನಿ ಸಂಗೀತ ಇರಬಹುದು. ಆದರೆ ನಮ್ಮ ಕರ್ನಾಟಕ ಸಂಗೀತ ಸಾಮವೇದದ ಒಂದು ಉಪವೇದ, ಗಂಧರ್ವ ವೇದ ಅಂತ ಹೇಳ್ತೀವಿ ನಾವು. ಅದರಲ್ಲಿ ಪ್ರತಿಯೊಂದು, ಇವಾಗ ನಾವು ವಿಶ್ವ ತಾಯಂದಿರ ದಿನ ಮಾಡಿದ್ವಿ, ನಮ್ಮ ತಾಯಿಯನ್ನು ಗೌರವಿಸ್ತೀವಿ. ಅಂದರೆ ನಮ್ಮ ವಾಗ್ಗೇಯಕಾರರು ಆ ಶಕ್ತಿಯನ್ನೇ, ಮೂಲ ಶಕ್ತಿಯನ್ನೇ ತಾಯಿಯನ್ನಾಗಿ ನೋಡಿದ್ದಾರೆ. ಲೋಕ ಜನನೀ ನಾ ಪೈದಯಲೇದ ನೀದ ಸುಡು ಗಾದ. ಲೋಕ ಜನನಿ, ನನ್ನ ಮೇಲೆ ದಯೆ ಇಲ್ವಾ? ಯಾಕೆ ಹೀಗೆ ಮಾಡ್ತಾ ಇದ್ಯಾ? ನೀ ದಾಸುಡುಗಾದ, ನಿನ್ನ ದಾಸ ಅಲ್ವಾ ನಾನು? ನನ್ನ ಮೇಲೆ ನೀನು ಕರುಣೆ ತೋರಿಸ್ಬೇಕಲ್ವಾ? ನೋಡಿ, ಇಂಥ ಒಂದು ಸಾಹಿತ್ಯ ನಮಗೆ ಬೇರೆ ಕಡೆ ಸಿಕ್ಕೋಲ್ಲ. ನಾನು ಹೇಳೋದು ಸಂಸ್ಕೃತಿಗಳಿದೆ. ಇವತ್ತು ಪಾಶ್ಚಾತ್ಯ ಸಂಸ್ಕೃತಿ ಇದೆ, ನಮ್ಮ ಭಾರತದಲ್ಲಿ ಎಂತೆಂಥ ಒಳ್ಳೆ ಸಂಸ್ಕೃತಿಗಳಿದೆ. ಏನೇ ಆದರೂ ಇವತ್ತು ಎಷ್ಟೋ ಕಡೆ ಒಂದು ಅಪವಾದ ಇದೆ, ಅಯ್ಯೋ ನಮ್ಮ ಯುವಜನತೆ ಪಾಶ್ಚಾತ್ಯ ಸಂಸ್ಕೃತಿಗೆ ಮಾರು ಹೋಗ್ಬಿಟ್ಟಿದ್ದಾರೆ, ನಮ್ಮ ಕಲೆಗಳಿಗೆ ಎಲ್ಲಿ ಭೀತಿ ಇದೆ, ಎಲ್ಲಿ ಅದು ವಿನಾಶದ ಅಂಚಿಗೆ ಹೋಗತ್ತೋ ಅನ್ನೋದೆಲ್ಲ ಭಯ ಇದೆ ಅಂತ ನಂಗೆ ಹಾಗೆ ಅನ್ಸೋದೇ ಇಲ್ಲ. ಪಾಶ್ಚಾತ್ಯ ಸಂಗೀತದಲ್ಲೂ ವೆಸ್ಟರ್ನ್ ನಾವು ಕಲಿತ್ರೆ ಎಷ್ಟೋ ಸಾರ್ತಿ ನಮ್ಮ ಸಂಗೀತಕ್ಕೂ ಅದು ಸಹಾಯ ಆಗತ್ತೆ. ಏನು ಅಂದರೆ ನಮ್ಮ ಸಂಗೀತನ ಬಿಟ್ಟು ನಮ್ಮ ಸಂಸ್ಕೃತಿಯನ್ನ ಮೂಲನೇ ಬಿಟ್ಟು ಅದಕ್ಕೆ ಹೋಗ್ತೀವಿ ಅನ್ನೋ ತಪ್ಪು. ಬೇರೆ ಸಂಸ್ಕೃತಿಯಲ್ಲಿರೋ ಒಳ್ಳೆಯದನ್ನು ನಾವು ತಗೊಳ್ಳೋದ್ರಲ್ಲಿ ಖಂಡಿತ ತಪ್ಪಿಲ್ಲ. ಖಂಡಿತ ಅತ್ಯುತ್ತಮವಾದ ಸಂದೇಶ. ನೀವು ಪಾಶ್ಚಾತ್ಯ ಸಂಸ್ಕೃತಿಯನ್ನು ಅಳವಡಿಸ್ಕೊಳ್ಳೋದು ತಪ್ಪಲ್ಲ, ಆದರೆ ಅಳವಡಿಸ್ಕೊಳ್ಳೋಕೆ ಹೋಗಿ ನನ್ನ ಮೂಲ ಸಂಸ್ಕೃತಿಯನ್ನು ಕೂಡ ಮರಿಬಾರದು ಅನ್ನೋದು ನಿಮ್ಮ ಸರಿಯಾಗಿ ಮೇಡಮ್. ಹಾಗಿದ್ರೆ ಇದರಲ್ಲಿ ಪೋಷಕರು ಮತ್ತು ಶಿಕ್ಷಕರ ಪಾತ್ರ ಎಷ್ಟಿರುತ್ತೆ? ತುಂಬ ಒಳ್ಳೆ ಪ್ರಶ್ನೆ ಇದು. ಒಂದು ಮಗು ಹುಟ್ಟಿದಾಗ ಅದು ಒಂದು ಮುದ್ದೆ, ಏನು ಗೊತ್ತಿಲ್ಲ ಅಲ್ವಾ? ಅದಕ್ಕೊಂದು ವ್ಯಕ್ತಿತ್ವವನ್ನು ರೂಪಿಸೋದು ಮೊದಲಿಗೆ ಮನೆಯ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು. ಜನನಿನೂ ಬೇಕು, ಜನಕರೂ ಬೇಕು, ಜನಕನೂ ಬೇಕು. ಯಾಕೆಂದರೆ ಕೆಲವು ಸಾರ್ತಿ ಏನಾಗುತ್ತೆ, ತಂದೆನ ಮರೆತು ಬಿಡ್ತೀವಿ. ತಂದೆ ಪಾತ್ರನೂ ಬಹಳ ಇದೆ ಅಲ್ವೇ? ಹಾಗಾಗಿ ತಂದೆ ತಾಯಿ ಬಹಳ ಮುಖ್ಯ ಆಗ್ತಾರೆ. ನಮ್ಮ ಸಂಸ್ಕೃತಿ ಸಂಸ್ಕಾರ, ನೋಡು ಪಾಪು ನೀನು ಹೀಗೆ ಮಾಡಬಾರ್ದು, ಹೀಗೆ ಮಾಡಬಾರ್ದು, ಹೀಗೆ ಮಾಡಬೇಕು, ನೀನು ದೇವ್ರಿಗೆ ಮುಗಿಬೇಕು, ಬೆಳಗ್ಗೆ ಎದ್ದು ಬಲಗಡೆ ತಿರ್ಕೊಂಡು ಹೇಳ್ಬೇಕು, ಅಲ್ಲಿಂದ ಪಾಠ ಬಲಗಡೆ ತಿರ್ಕೊಂಡೇ ಹೇಳ್ಬೇಕು, ಎದ್ದ ತಕ್ಷಣ ದೇವ್ರಿಗೆ ಮುಗಿಬೇಕು, ಒಂದು ಸ್ನಾನ ಮಾಡೋದು, ಒಂದು ದೇವ್ರ ಶ್ಲೋಕ ಹೇಳೋದು, ಆಮೇಲೆ ತಿಂಡಿ ತಿನ್ನುವಂಥದ್ದು. ಆಮೇಲೆ ಹಿಂದೆ ಎಲ್ಲ ಒಂದು ಸಂಪ್ರದಾಯ ಇತ್ತು, ಇತ್ತೀಚೆಗೆ ಸ್ವಲ್ಪ ಕೆಲವೆಲ್ಲ ಬಿಟ್ಟು ಹೋಗ್ತಾ ಇದೆ. ಯಾಕೆಂದರೆ ಈ ಯಾಂತ್ರಿಕ ಯುಗಾರಿ ಇದು. ತಂದೆ ತಾಯಿಗೆ ನಮಸ್ಕಾರ ಮಾಡುವಂಥದ್ದು ಇತ್ತು. ಈ ತರಹದ ಒಂದು ಒಳ್ಳೆ ಸಂಸ್ಕಾರಗಳು ನಮ್ಮಲ್ಲಿದೆ. ಆಮೇಲೆ ಈ ಟೈಮ್ನಲ್ಲಿ ಸ್ಕೂಲ್ಗೆ ಹೋಗೋದಿರುತ್ತೆ. ಒಂದು ಸ್ಕೂಲ್ಗೆ ಹೋಗೋ ಒಂದು ಲೆವೆಲ್ಗೆ ಬಂದಾಗ ಸ್ಕೂಲ್ಗೆ ಹೋಗಬೇಕು, ಸಾಯಂಕಾಲ ಬಂದ ಮೇಲೆ ಹೋಮ್ವರ್ಕ್ ಮಾಡಬೇಕು, ಆಮೇಲೆ ಆಟಕ್ಕೆ ಹೋಗಬೇಕು. ಆಟನೂ ಬಹಳ ಮುಖ್ಯ. ಇತ್ತೀಚೆಗೆ ಏನಾಗ್ಬಿಟ್ಟಿದೆ, ಬರೀ ಹೋಮ್ವರ್ಕ್ ಮಾಡಿಸು, ಓದಿಸು, ಮಕ್ಳಿಗೆ ಆಟ ಬೇಡವೆ, ಪಾಪ ರಿಲ್ಯಾಕ್ಸ್ ಮಾಡಬೇಡವೆ ಮಕ್ಕಳು, ಮತ್ತು ಜೊತೆಯವ್ರ ಜೊತೆ ಬೆರಿಬೇಡವೆ. ಅದು ಯಾಕೆ ಮುಖ್ಯ ಆಗತ್ತೆ ಅಂದರೆ, ಸಮಾಜದಲ್ಲಿ ಮಕ್ಕಳು ಕಲಿಬೇಕು ಅಂದರೆ 4 ಮಕ್ಕಳ ಜೊತೆ ಅವ್ರು ಬೆರಿಬೇಕು, ಒಂಟಿಯಾಗಿ ಬೆಳಿಬಾರ್ದು. ಆತ್ಮವಿಶ್ವಾಸ ಕೂಡ ಹೆಚ್ಚಾಗುತ್ತೆ ಮಕ್ಕಳ ಜೊತೆ ಇದ್ದಾಗ. ಖಂಡಿತ ರೀ, ಇದನ್ನ ನಾನು ತುಂಬ ಹೇಳ್ತೀನಿ. ನೀವು ಹೋಮ್ವರ್ಕ್ ಮಾಡಿಸಿದ್ಮೇಲೆ ಆ ಮಕ್ಕಳಿಗೆ ಆಡಕ್ಕೆ ಬಿಡಿ. ಆಮೇಲೆ ಆ ಮಕ್ಕಳು 7 ಗಂಟೆಗೆ ಬರಬೇಕು, ಕೈ ಕಾಲು ಮುಖ ತೊಳ್ಕೊಂಡು ಏನು ಬರುತ್ತೋ 2 ಶ್ಲೋಕ ದೇವ್ರಿಗೆ ಹೇಳ್ಬಿಟ್ಟು ಕೂತ್ಕೊಂಡು ಓದಬೇಕು. ಈ ಥರದ ಸಂಸ್ಕಾರಗಳನ್ನು ಕೊಡೋದು ಮನೆಯೇ. ಹೌದಾ? ಆಮೇಲೆ ನೀವು ಶೈಕ್ಷಣಿಕವಾಗಿ ಅಂದಾಗ ಮುಂದೆ ಬರೋರು ಗುರುಗಳು. ಮುಂದೆ ಬರೋದು ಗುರುಗಳು. ಯಾಕೆ ಅಂತಂದರೆ ಗುರುಗಳ ಮಾತನ್ನು ಮಕ್ಕಳು ಕೇಳ್ತಾರೆ. ಅದಕ್ಕೆ ಅಲ್ವಾ ಹೇಳೋದು, ಗುರು ಅನ್ನೋ ಸ್ಥಾನ ನಮ್ಮಲ್ಲಿ ಏನು ಹೇಳ್ತೀವಿ, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ. ಯಾಕೆಂದರೆ ಆಚಾರ್ಯ ಅನ್ನೋರು
ಜೀವನದಲ್ಲಿ ಮುಖ್ಯ. ನಾವು ಕೂಡ ಚಿಕ್ಕ ವಯಸ್ಸಿನಲ್ಲಿ ನಾವೇನು ಮಾಡ್ತಾಯಿದ್ವಿ, ನಾನು ಇದನ್ನು ಹೇಳಲೇಬೇಕು, ಓದ್ತಾ ಇರ್ಬೇಕಾರೆ ಪ್ರೋತ್ಸಾಹ ಹೇಳ್ತಿರಲಿಲ್ಲ, ಪ್ರೋತ್ಸಾಹ ಉತ್ಸಾಹ ಹೇಳ್ತಾ ಇದ್ವಿ. ಮನೇಲಿ ಅಮ್ಮ ಹೇಳಿದ್ರೆ ಹಾಗಲ್ಲ ಕಣೆ, ಅದು ಪ್ರೋತ್ಸಾಹ ಉತ್ಸಾಹ ಅಂದರೆ ಇಲ್ಲ, ನಮ್ಮ ಮಿಸ್ ಹೇಳಿದ್ದಾರೆ. ಆ ಮಿಸ್ ಅನ್ನೋದಿದೆಯಲ್ಲ, ಅದು ಮಕ್ಕಳಿಗೆ ತುಂಬ ದೊಡ್ಡದು. ಅಂದರೆ ಮಕ್ಕಳು ಅವರನ್ನು ಎಷ್ಟು ನಂಬುತ್ತಾರೆ, ಅವ್ರು ಹೇಳಿದ್ದು ರೈಟು ಸರಿ ಇದೆ ಅಂತ. ಒಂದು ಸಾರ್ತಿ ನಾನು ನನ್ನ ಅನುಭವ ಹಂಚ್ಕೋಬೇಕು. ಆಕಾಶವಾಣಿಯಲ್ಲಿ ಪ್ರತಿಭಾರಂಗ ಅಂತ ಒಂದು ಮಾಡ್ತಾಯಿದ್ವಿ. ಪುಟ್ಟ ಮಕ್ಕಳನ್ನು ಒಂದು ಸಂದರ್ಶನ ಮಾಡೋದು, ಮಾತುಕತೆ ಅಂತ ಇಟ್ಕೊಳ್ಳಿ. ಆ ಮಗುನ ಕೇಳಿದೆ, ಪಾಪು ನೀನು ಪೇಂಟಿಂಗೂ ಮಾಡ್ತೀಯಾ, ಓದೋದ್ರಲ್ಲೂ ಮುಂದೆ ಇದೆಯಾ, ನಿಮ್ಮ ಮುಂದೆ ಏನಾಗಬೇಕು ಅಂತಿದೆಯಾ? ಆ ಮಗು ಏನು ಹೇಳಿದೆ, ನಾನು ಮಿಸ್ ಆಗಬೇಕು ಅಂತು. ಆಮೇಲೆ ಅವ್ರ ತಾಯಿಯಲ್ಲಿ ಕೂತಿದ್ರು, ಮಿಸ್ ಅಲ್ಲ, ಎಂಜಿನಿಯರ್ ಹೇಳು, ಡಾಕ್ಟ್ರ್ ಹೇಳು. ಆಮೇಲೆ ನಾನಂದೆ, ದಯವಿಟ್ಟು ನೀವು ಹೇಳಲೇಬೇಡಿ. ಆ ಮಗು ಮನಸ್ಸಿನಲ್ಲಿ ಆ ಮಿಸ್ ಅನ್ನೋ ಕಲ್ಪನೆ ಇದೆಯಲ್ಲ, ಅದ್ರ ಬಗ್ಗೆ ತುಂಬ ಒಲವಿದೆ. ಅದು ಹೇಳಿ, ಅದಕ್ಕೇನು ಆಗಬೇಕು ಅಂತಿದೆ ಆ ಪಾಪು ಹೇಳಿ, ನೀವು ಹೇಳಬಾರ್ದು. ಆ ಮಗುಗೆ ಆ ಮನಸ್ಸಿನಲ್ಲಿ, ಪುಟ್ಟ ಮನಸ್ಸಿನಲ್ಲಿ ಮಿಸ್ ಅನ್ನೋದು ಬಹಳ ದೊಡ್ಡ ಹುದ್ದೆ ಅಲ್ವಾ? ಇವಾಗ ಹೇಳ್ಕೊಡೋ ಟೀಚರ್ಸೇ ಇಲ್ಲ ಅಂತ ಇಟ್ಕೊಳ್ಳಿ, ಗುರುಗಳು ಏನಾಗಬೇಕು ಮಕ್ಕಳ ಪಾಡು, ಗುರುಗಳು ತುಂಬ ಮುಖ್ಯ ಅಲ್ವೇ? ಹಾಗಾಗಿ ಗುರು ಅನ್ನೋದು, ಶಿವಕುಮಾರ್, ಇದ್ರ ಬಗ್ಗೆ ನಾನು ದಿನ ಎಲ್ಲ ಮಾತಾಡಬಲ್ಲೆ. ನಾವು ಗುರು ಅನ್ನೋದು ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಏನು ಮಹಾ ಅಲ್ಲ, ಗುರವೇ ನಮಃ ಅಲ್ವೇ? ಅದು ಏನು ಅಂತಂದರೆ, ನಾವು ಈ ಜ್ಯೋತಿಷ್ಯದಲ್ಲೂ ಅಷ್ಟೇ, ಗುರು ಅನ್ನೋ ಪ್ಲ್ಯಾನೆಟ್ಗೆ ನಾವು ಕೊಡೋ ಸ್ಥಾನ ಇದೆಯಲ್ಲ, ಅದು ವಿಶಿಷ್ಟ ಅಲ್ಲ. ಗುರು ಅಂದ ತಕ್ಷಣ ಬಹುಶಃ ಇವತ್ತು ಯಾವುದೇ ಹುದ್ದೆಗೆ ಹೋಗಿ ಯಾವುದೇ ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡಿ, ಅದರ ಮೂಲ ಗುರುಗಳಿಂದನೇ ಬಂದಿರೋದು. ಹೌದು. ಹಾಗಾಗಿ ಅದು ಒಂದು ಪವಿತ್ರವಾದ ಹುದ್ದೆ ಅಥವಾ ಸ್ಥಾನ, ಜವಾಬ್ದಾರಿ ಅಂದರೆ ತಪ್ಪಾಗಲ್ಲ. ಖಂಡಿತ ಗೌರವ ಸೂಚಿಸಲೇಬೇಕು. ಮತ್ತು ಇನ್ನೊಂದು, ಗುರುಗಳಿಗೆ ನೋಡಿ, ಅವರು ಚಿಕ್ಕ ವಯಸ್ಸಿನಲ್ಲಿ ಪಾಠ ಹೇಳಿರ್ತಾರೆ, ಮರ್ತು ಬಿಟ್ಟಿರ್ತಾರೆ. ನಾವು ದೊಡ್ಡವರಾದರೂ, ಮಕ್ಕಳು ದೊಡ್ಡವರಾದರೂ ಗುರುಗಳನ್ನ ನೆನಪಿಟ್ಕೊಂಡಿರ್ತಾರೆ. ಆ ಮಕ್ಕಳು ಸಿಕ್ಕು, ಆ ಮಕ್ಕಳು ನಾನು ಈ ಥರ ಎಂಡೋಕ್ರೈನಾಲಜಿಸ್ಟೋ ಅಥವಾ ನೆಫ್ರಾಲಜಿಸ್ಟೋ ಅಥವಾ ದೊಡ್ಡ ಶಿಕ್ಷಕರು ಏನೋ ಆಗಿದ್ದೀವಿ ಅಂತ ಗುರುಗಳನ್ನ ಮಾತಾಡಿಸಿದಾಗ ಆ ಗುರು ಹೃದಯಕ್ಕೆ ಆಗುವಂತಹ ಒಂದು ಸಂತೋಷ ಯಾರಾದರೂ ಅದನ್ನು ವರ್ಣಿಸಕ್ಕೆ ಸಾಧ್ಯನೇ ಇಲ್ಲ. ಅಯ್ಯೋ, ನನ್ನ ಶಿಷ್ಯ ರೀ, ಅವನಿವತ್ತು ಇಷ್ಟು ದೊಡ್ಡ ಹುದ್ದೆನಲ್ಲಿದ್ದಾನೆ. ಆ ಹೃದಯಕ್ಕೆ ಆಗೋ ಸಂತೋಷ ಇದೆಯಲ್ಲ, ಅಷ್ಟು ಅದ್ಭುತ. ಆದರೆ ಗುರುಗಳಲ್ಲಿ ಕೂಡ ಇವತ್ತೇನಾಗಿದೆ, ಗುರುಗಳಿಗೆ ಪಾಪ ಕೆಲವು ವಿಷಯಗಳನ್ನು ಸ್ಕೂಲುಗಳಲ್ಲಿ ಹೇಳ್ಕೊಳಕ್ಕಾಗಲ್ಲ. ಹಿಂದೆ ನಾವೆಲ್ಲ ಓದ್ತಾ ಮಾರಲ್ ಸೈನ್ಸ್ ಪೀರಿಯಡ್ ಇತ್ತು, ಇವತ್ತಿಲ್ಲ. ಅದನ್ನು ಪಾಠಕ್ಕೆ ಸಬ್ಜೆಕ್ಟಿಗೆ ಇಟ್ಬಿಟ್ಟಿದ್ದಾರೆ. ಮಾರಲ್ ಸೈನ್ಸು ಅದರಲ್ಲೂ ನಾವು ಪಾಸ್ ಆಗಬೇಕಿತ್ತು 50 ಮಾರ್ಕ್ಸ್ಗೆ. ಅಲ್ಲ, ಅದು ಬಹಳ ಮುಖ್ಯ ಅಲ್ವಾ? ಮತ್ತೆ ಮೌಲ್ಯ ಅನ್ನೋದು ಪ್ರತಿ ಕ್ಷೇತ್ರದಲ್ಲೂ ಮುಖ್ಯನೇ ಆಗುತ್ತೆ ಅಲ್ವಾ? ನಮ್ಗೇನು ಮಾಡೋರು, ನಾನು ಓದಿದ ಕಾನ್ವೆಂಟಲ್ಲಿ ತುಂಬ ಒಳ್ಳೆ ಕಾನ್ವೆಂಟು, ಆಯಿತಾ? ನಾನಿವತ್ತಿಗೂ ನಾನು ಈ ಒಂದು ಸ್ಥಿತಿಯಲ್ಲಿದ್ದೀನಿ ಅಂದರೆ ನಾನು ನೆನಪು ಮಾಡ್ಕೊಳ್ಳೋದೇ ನನ್ನ ತಂದೆ ತಾಯಿ ಮತ್ತು ನನ್ನ ಸ್ಕೂಲು. ಇದನ್ನು ಜ್ಞಾಪಕ ಮಾಡ್ಕೋತೀನಿ. ನಮ್ಗೆ ಹೇಳ್ಕೊಡೋರು, ನೋಡು ರಾಜಲಕ್ಷ್ಮಿ ಅಂತ ಒಬ್ರಿಗಲ್ಲ, ಎಲ್ರಿಗೂ. ನೀವುಗಳು ಬಸ್ನಲ್ಲಿ ಹೋಗ್ತಾ ಇರಬೇಕಾದ್ರೆ ಯಾರೋ ಒಬ್ಬರು ಗರ್ಭಿಣಿ ಹೆಂಗಸು ಅಥವಾ ವಯಸ್ಸಾದವರು ಬಂದರೆ ಎದ್ದು ನಿಂತ್ಕೊಂಡು ಜಾಗ ಕೊಡಬೇಕು. ನಾನು ಇವತ್ತಿಗೂ ಕೂಡ ಆ ಥರದವ್ರು ಯಾರೇ ಬಂದರೂ ನಾನು ನಿಂತ್ಕೊಂಡು ಅವ್ರಿಗೆ ಜಾಗ, ನಮಗೆ ವಿ ಆರ್ ಆಲ್ ಅಬೌವ್ 60 ಆದರೂ ನಾವೆದ್ದು ನಿಂತ್ಕೊಂಡು ಅವರಿಗೆ ಜಾಗ ಕೊಡ್ತೀವಿ. ಸಂಸ್ಕಾರ. ಆಮೇಲೆ ಟೈಮಿಗೆ ಸರಿಯಾಗಿ ಹೋಗೋದು, ಆ ಒಂದು ಪಂಕ್ಚುಯಾಲಿಟಿ, ಇದೆಲ್ಲ ನಮಗೆ ಕಲಿಸಿರೋದು. ಉಗುರು ಕಟ್ ಮಾಡಬೇಕು, ಡ್ರೆಸ್ಗಳನ್ನ ಅಯನ್ ಮಾಡಿ ಹಾಕೋಬೇಕು, ಮತ್ತು ಯಾರಿಗೂ ಹುಷಾರಿಲ್ಲ ಅಂದರೆ ದೇವ್ರಿಗೆ ನೀನು ದೀಪ ಹಚ್ಚಿ ಒಂದು ಪೂಜೆ ಮಾಡು. ಇದನ್ನೆಲ್ಲ ಯಾರು ಹೇಳ್ಕೊಡ್ತಾರೆ ಅಲ್ವಾ? ಅದು ತುಂಬ ಮುಖ್ಯ ಆಗತ್ತೆ. ನಾನು ಅದಕ್ಕೆ ಯಾವಾಗಲೂ ಹೇಳ್ತೀನಿ. ಮತ್ತು ನಮ್ಮ ದಾಸ ಸಾಹಿತ್ಯದಲ್ಲೇ ಅಳಿಸಿ ಅಳಿದು ಪೋಪ ಮಕ್ಕಳಿದೇಕೆ ತಿಳಿದು ಬುದ್ಧಿಯ ಬೇಳದ ಗುರುವೇಕೆ. ಆ ಮಗುಗೆ ಇಂಥ ಪಾಠ ಹೇಳಬೇಕು ಅಂದರೆ ಹೇಳಲೇಬೇಕು ಗುರು. ತಿಳಿದು ಬುದ್ಧಿಯ ಪೇಳದ ಗುರು ಬೇಕೆ. ಅಂದರೆ ತಾವು ಹೇಳೋದು ತಂದೆ ತಾಯಿಗಳು ಎಷ್ಟು ಮುಖ್ಯ ಆಗ್ತಾರೋ ಒಂದು ಸಂಸ್ಕಾರ ಸಂಸ್ಕೃತಿಯಲ್ಲಿ, ಶಿಕ್ಷಕರು ಕೂಡ ಅಷ್ಟೇ ಪ್ರಭಾವವನ್ನು ಬೀರ್ತಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅದು ಒಂದು ಭಾಗ ಮೇಡಮ್.
ಮಕ್ಕಳು ಆರಂಭದಿಂದಲೇ ಚಿಕ್ಕಂದ್ರಿಂದಲೇ ಒಂದು ಸಂಸ್ಕಾರ ಸಂಸ್ಕೃತಿಯನ್ನು ಮೈಗೂಡಿಸ್ಕೊಳ್ಬೇಕಾಗತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಸಿನಿಮಾಗಳು ಹೇಗೆ ಒಂದು ಸಂಸ್ಕಾರ ಸಂಸ್ಕೃತಿ ಮೇಲೆ ಪ್ರಭಾವ ಬೀರುತ್ತೆ? ನೋಡಿ, ಈ ಸಿನಿಮಾಗಳ ಬಗ್ಗೆ ಮಾತಾಡೋದು ಅಷ್ಟೇ. ನೀವು ಕೂತ್ರೆ ಇಡೀ ದಿವಸ ಮಾತಾಡ್ಬೋದು ಅಂಥ ಒಂದು ವಿಷಯ. ನಾವು ಹಿಂದೆ, ನಾನು ಹೇಳ್ತಿರೋದು ಇವಾಗ ಒಂದು 40 ವರ್ಷದ ಹಿಂದೆ, 40-45 ವರ್ಷಗಳ ಹಿಂದೆ ನಾನು ಚಿಕ್ಕವರು. ಆಗ ನಾವು ನೋಡ್ತಾ ಇದ್ದಂತಹ ಸಿನಿಮಾಗಳು, ಆವಾಗ ಮಾಡ್ತಾ ಇದ್ದಂತಹ ಸಿನಿಮಾಗಳೆಲ್ಲ ಒಂದು ಸಂದೇಶ ಕೊಡುವ ಸಲುವಾಗಿ ಮಾಡ್ತಾ ಇದ್ರು. ಮತ್ತು ಸುಮಾರಷ್ಟು ಚಲನಚಿತ್ರಗಳು ಒಂದು ಧಾರಾವಾಹಿ ಆಧಾರಿತ ಇರ್ತಾ ಇತ್ತು. ಎಲ್ಲ ಇಡೀ ಸಂಸಾರ ಕೂತ್ಕೊಂಡು ನೋಡುವಂತಹ ಒಂದು ಚಿತ್ರಗಳು. ನಮ್ಮ ಮಕ್ಕಳು ಅಂತ ಒಂದು ಚಿತ್ರ ಬಂದಿತ್ತು, ನಂಗೆ ಇವತ್ತಿಗೂ ನೆನಪಿದೆ. ಆ ಮಕ್ಕಳಿಗೆ ಅದನ್ನು ತೋರಿಸ್ಲೇಬೇಕು ಅಂತ ಎಲ್ಲರೂ ತಮ್ಮ ಮನೆ ಮಕ್ಕಳನ್ನ ಕರ್ಕೊಂಡು ಹೋದ್ರು. ನಮ್ಮನ್ನು ನಮ್ಮ ತಂದೆ ತಾಯಿ ಕರ್ಕೊಂಡು ಹೋದ್ರು. ಎಂಥ ಅದ್ಭುತವಾದ ಮೂವಿ. ಮತ್ತೆ ಪ್ರತಿಯೊಂದರಲ್ಲೂ ಒಂದು ಮೆಸೇಜ್ ಇರೋದು. ಇವಾಗ ಏನಾಗ್ಬಿಟ್ಟಿದೆ ಅಂತಂದ್ರೆ, ಇವಾಗ ಚೆನ್ನಾಗಿಲ್ಲ ಅಂತ ಹೇಳಲ್ಲ, ನಾನು ಹೇಳ್ತಾ ಇರೋದು ಅವಾಗ ಬ್ಲ್ಯಾಕ್ ಆ್ಯಂಡ್ ವೈಟು. ಅದರಲ್ಲೇ ಎಂಥ ಮೂವೀಸು ನಾವು ನೋಡಿರೋದು. ಬಂಗಾರದ ಮನುಷ್ಯ, ಅದಕ್ಕಿಂತ ಚಿತ್ರ ಬೇಕಾ? ನೀವು ನೋಡಿದ್ದೀರಾ? ಇಂಥ ಒಂದು ಮೆಸೇಜ್ ಕೊಡುತ್ತೆ. ಆಮೇಲೆ ಕಲರ್ ಮೂವಿಗಳು ಬಂತು. ಇವತ್ತು ತಾಂತ್ರಿಕತೆ ಅಂದರೆ ಟೆಕ್ನಾಲಜಿ ತುಂಬ ಚೆನ್ನಾಗಾಗಿದೆ. ಇವಾಗ ಮೊದಲಷ್ಟು ಯಾರೂ ಕಷ್ಟಪಡಬೇಕಾದಿಲ್ಲ. ಆದರೂ ಎಲ್ಲೋ ಒಂದು ಕಡೆ ಅದ್ಭುತವಾದ, ಅಥವಾ ನಮ್ಮ ತಲೆಗಳದಕ್ಕೆ ಸೂಟ್ ಆಗಿಬಿಟ್ಟಿದೆಯೋ ಗೊತ್ತಿಲ್ಲ. ಇವತ್ತು ಬರ್ತಾ ಇರೋ ಮೂವಿಗಳಲ್ಲಿ ಎಷ್ಟೋ ಸರ್ತಿ ಎಲ್ಲರೂ ಒಂದು ಸಂಸಾರ ಕೂತ್ಕೊಂಡು ನೋಡೋ ಹಾಗಿರಲ್ಲ. ಹೌದು, ಕೆಲವು ಸಾರಿ ಬಹುತೇಕ ಸಿನಿಮಾಗಳು. ಆಮೇಲೆ ಕಾದಂಬರಿ ಆಧಾರಿತ ಅನ್ನೋದು ಬಹಳ ರೇರ್ ಆಗ್ಬಿಟ್ಟಿದೆ, ಇಲ್ಲವೇ ಇಲ್ಲ. ಸಾಂದರ್ಭಿಕವಾಗಿ ಸಿನಿಮಾಗಳನ್ನ ತೆಗಿತಾರೆ. ಅಂದರೆ ಟೋಟಲ್ ನಾನು ಎಲ್ಲ ಸಿನಿಮಾಗಳು ಚೆನ್ನಾಗಿಲ್ಲ ಅಂತ ನಾನು ಹೇಳಲ್ಲ, ಚೆನ್ನಾಗಿರೋದು ಇದೆ, ಇಲ್ಲ ಅಂತ ಹೇಳಲ್ಲ. ಅಂದರೆ ಒಟ್ಟಾರೆ ತಾವು ಏನು ಹೇಳ್ತೀರಿ ಅಂದರೆ, ಸಿನಿಮಾಗಳು ಮಕ್ಕಳ ಮೇಲೆ ಪ್ರಭಾವವನ್ನು ಬೀರುತ್ತೆ. ಹಾಗಾಗಿ ಒಬ್ಬ ನಿರ್ದೇಶಕ, ನಿರ್ಮಾಪಕ ಯಾವ ದೃಷ್ಟಿಕೋನದಲ್ಲಿ ಮಾಡ್ತಾರೆ ಅದು ಬಹಳ ಮುಖ್ಯ ಆಗುತ್ತೆ. ಕೇವಲ ಮನರಂಜನೆ ಆಧಾರಿತವಾಗಿರುತ್ತಾ, ಸಂದೇಶಪೂರ್ವಕವಾಗಿ ಇರಬೇಕು. ಮೊನ್ನೆ ದ್ವಾರಕೀಶ್ ಅವ್ರ ಹತ್ರ ಒಂದು ಇಂಟರ್ವ್ಯೂ ಮಾಡಿದ್ದೆ, ರಮೇಶ್ ಅರವಿಂದ್ ಅವರು ಕೂಡ. ಅವಾಗ ಅವರೆಲ್ಲ ಹೇಳಿದ್ದು, ಅವರ ಮೂಲ ಉದ್ದೇಶ ಏನು ಅಂದರೆ, ಒಂದು ಸಂಸಾರ ಪೂರ್ತಿ ಕೂತು ಒಟ್ಟಿಗೆ ನೋಡುವಂಥ ಸಿನಿಮಾ ಆಗಿರ್ಬೇಕು, ಆಯ್ತಾ? ಮತ್ತೆ ಚಿಕ್ಕ ಮಕ್ಕಳು ನೋಡ್ತವೆ ಅಂದರೆ ಅವುಗಳು ಬೆಳೆಯುವಂಥ ವಯಸ್ಸಿನಲ್ಲಿ ಕೆಟ್ಟ ಅಭಿರುಚಿಯ ಚಿತ್ರಗಳನ್ನು ಕೊಡಕೂಡದು. ಒಳ್ಳೆ ಅಭಿರುಚಿ ಉಂಟು ಮಾಡುವಂತಹ ಚಿತ್ರಗಳನ್ನು ಕೊಡಬೇಕು. ಅವ್ರು ಯಾಕೆಂದ್ರೆ ಮುಂದೆ ಬೆಳೆದು ದೊಡ್ಡವರಾಗಿ ನಮ್ಮ ದೇಶಕ್ಕೆ ಅವರು ಒಂದು ಅಸೆಟ್ ಆಗಬೇಕು. ಅಂಥ ಮಕ್ಕಳ ಮೇಲೆ ಕೆಟ್ಟ ಪ್ರಭಾವವನ್ನು ಬೀರುವಂತಹ ಚಿತ್ರಗಳು ಇರಕೂಡ್ದು. ನಾವು ಅದಕ್ಕೆ ಹೆಚ್ಚಾಗಿ ಸಂದೇಶ ಕೊಡುವಂಥ, ಒಳ್ಳೆ ಸಂದೇಶ ಕೊಡುವಂಥ ಚಿತ್ರಗಳನ್ನೇ ನಾವು ಮಾಡ್ತೀವಿ ಅನ್ನೋ ಮಾತನ್ನ ಹೇಳಿದ್ರು ದ್ವಾರಕೀಶ್ ಅವರು. ಅದನ್ನ ಈ ಮತ್ತೊಂದು ಕಾರ್ಯಕ್ರಮದಲ್ಲೂ ಹೇಳಿದ್ರು ಕೂಡ. ಅಲ್ಲ, ಈ ದ್ವಾರಕೀಶ್ ಅಥವಾ ಈ ರಮೇಶ್ ಅರವಿಂದ್ ಅಂತ ಹೇಳಿದ್ರಿ. ಸೊ ಬಹುತೇಕ ಕಲಾವಿದರು ಈ ಥರದ ಒಂದು ಆಲೋಚನೆ ಇಟ್ಕೊಂಡೇ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ ಅಂತ ಮೇರು ನಟ. ಅದು ಅವಾಗ ಅವ್ರ ಚಿತ್ರಗಳಿಗೆ ನಾವು ಕಾಲೇಜ್ ಬಂಕ್ ಮಾಡಿ ಹೋಗ್ತಾ ಇದ್ವಿ. ಆಮೇಲೆ ಕೆಲ್ಸಕ್ಕೆ ಸೇರಿದ ಮೇಲೆ ರಜಾ ಹಾಕಾದ್ರೂ ಸರಿ ಹೋಗಿ ನೋಡ್ಬಿಡ್ಬೇಕು. ಯಾಕೆ ಅಂದರೆ ಅವರ ಚಿತ್ರದಲ್ಲಿ ಒಂದೊಳ್ಳೆ ಕಥೆ ಇರೋದು. ಮತ್ತು ಎಷ್ಟೋ ಸಾರ್ತಿ ನಾವೇ ಪಾತ್ರಗಳಾಗಿ ಕಣ್ಣೀರು ಹಾಕ್ಕೊಂಡು ಬಂದಿರೋಂಥ ದಿನಗಳು ಉಂಟು. ಈಚೆ ಬಂದಮೇಲೆ ಅಯ್ಯೋ ಯಾರು ನೋಡ್ಬಿಡ್ತಾರೋ ಅಂತ ಹೇಳ್ಬಿಟ್ಟು ಕಣ್ಣುರ್ಸ್ಕೋತಾ ಇದ್ವಿ. ನೋಡಿದ್ರೆ ಎಲ್ಲರ ಸ್ಥಿತಿಗತಿನೂ ಅದೇ ಆಗಿರೋದು, ಎಲ್ಲರೂ ಒತ್ತಿರೋರು ಕಣ್ಣೀರು ಹಾಕಿರೋರು. ಈ ತರಹದ ಚಿತ್ರಗಳು ಬೇಕು ಅನ್ಸತ್ತೆ. ಖಂಡಿತ ಒಂದು ಸಿನಿಮಾ ಮಾಡೋದು ಒಬ್ಬ ಹೀರೋ ಆಗಲಿ ಅಥವಾ ನಿರ್ದೇಶಕನಾಗಲಿ ಅದರಲ್ಲಿ ಒಂದು ತತ್ವ, ಒಂದು ಮೌಲ್ಯವನ್ನು ಇಟ್ಕೊಂಡು ಅದನ್ನು ನಿರಂತರವಾಗಿ ಕಾಯ್ದುಕೊಂಡು ಹೋಗೋದ್ರಲ್ಲಿ ಅಗ್ರಗಣ್ಯ ಸ್ಥಾನಕ್ಕೆ ಡಾಕ್ಟರ್ ರಾಜ್ಕುಮಾರ್ ಬರ್ತಾರೆ. ಖಂಡಿತ. ಮತ್ತೆ ನಮ್ಮ ಪುನೀತ್ ಅವರು ಅಷ್ಟೇ, ಒಂದು ಒಳ್ಳೆ ಮೆಸೇಜ್ ಇರೋದು. ಏನಂದ್ರೆ ಅವರುಗಳು ರೋಲ್ ಮಾಡಲ್ ಆಗ್ಬಿಡ್ತಾರೆ ಮಕ್ಕಳಿಗೆ. ಸೊ ಅವ್ರನ್ನ ಅನುಸರಿಸಬೇಕು ಅನ್ಸುತ್ತೆ. ಅವ್ರು ಕೆಟ್ಟದ್ ಮಾಡಿದ್ರೆ ಕೆಟ್ಟದೇ ಅನ್ನೋ ಅಲ್ವಾ ಅವರು ಅನುಕರಣೆ ಮಾಡ್ತಾರೆ. ಅದಕ್ಕೆ ಒಳ್ಳೆಯದನ್ನೇ ಕೊಡಬೇಕು, ಸಾಮಾಜಿಕ ಜವಾಬ್ದಾರಿ ಅಲ್ಲಿ ಸಂಸ್ಕಾರ ಸಂಸ್ಕೃತಿ ಯಾರು ಬೆಳೆಸ್ಬೇಕು ಅಂದಾಗ ಚಲನಚಿತ್ರಗಳ ಒಂದು ಪಾತ್ರ ಬಹಳ ಮುಖ್ಯ ಆಗುತ್ತೆ, ಬಹಳ ಮುಖ್ಯ ಆಗುತ್ತೆ. ಎಸ್ ಮೇಡಮ್, ಒಂದು ಚಲನಚಿತ್ರಗಳ ಭಾಗ ಒಂದು, ಒಟ್ಟಾರೆ ಈ ದೃಶ್ಯ ಮಾಧ್ಯಮಗಳು ಎಷ್ಟು ಪ್ರಭಾವ ಬೀರ್ತಿವೆ ಅಂತ ಅಲ್ಲೇ ಒಂದು ಸ್ವಲ್ಪ ನನಗೆ ಬಹಳ ಬೇಸರ ಇದೆ, ಖೇದನೀಯ ಸಂಗತಿ. ಇವತ್ತು ದೃಶ್ಯ ಮಾಧ್ಯಮಗಳು ಎಷ್ಟು ಮಾಡಬಹುದು ಶಿವಕುಮಾರ್. ನಾನು ಹೇಳೋದು
ಶ್ರವ್ಯ ಮಾಧ್ಯಮಗಳಾದಂತಹ ನಮ್ಮ ಆಕಾಶವಾಣಿ, ಮೊದಲಿಗೆ ಬಂದಿದ್ದೇ ಆಕಾಶವಾಣಿ ಅಲ್ವೇ? ಅದೇ ರಾಜ ಅವತ್ತು. ನೋಡಿ, ಆಕಾಶವಾಣಿಯಲ್ಲಿ ಇವತ್ತಿಗೂ ಕೂಡ ಆ ಒಂದು ಬೇಸಿಕ್ ಪ್ರಿನ್ಸಿಪಲ್ ಬಿಟ್ಟಿಲ್ಲ. ಯಾವತ್ತು ಸಮಾಜದ ಎಲ್ಲ ವರ್ಗದವರಿಗೆ ಅತ್ಯುನ್ನತ ಕಾರ್ಯಕ್ರಮಗಳನ್ನ ಕೊಡಬೇಕು ಅನ್ನೋದೇ ಒಂದು ಮೂಲ ಉದ್ದೇಶ. ಇವಾಗ 91.2 ನಮ್ಮ JSS ಕಮ್ಯುನಿಟಿ ರೇಡಿಯೋ ಸ್ಟೇಷನ್ನಲ್ಲಿ ನಾವು ಕೂತಿದ್ದೀವಿ, ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇವಾಗ ನಿಮ್ಮ ಉದ್ದೇಶನೂ ಅದೇ ತಾನೆ, ಕೇಳುಗರಿಗೆ ಒಳ್ಳೆ ಅಭಿರುಚಿಯ ಕಾರ್ಯಕ್ರಮಗಳನ್ನ ಕೊಡಬೇಕು, ಅವ್ರಿಗೆ ಒಂದಷ್ಟು ಅದು ಸಹಕಾರಿ ಆಗಬೇಕು ಅಲ್ವೇ? ಈ ಶ್ರವ್ಯ ಮಾಧ್ಯಮದಲ್ಲೇ ನಾವೆಷ್ಟು ಮಾಡಿದ್ದೀವಿ ಅಲ್ವೇ? ಇವತ್ತು ಡ್ರಾಪ್ಔಟ್ಸ್ಗೆ ಅವರು ಸ್ಕೂಲ್ ಪಾಠಗಳನ್ನು ಕಲಿಯೋದಕ್ಕೆ ಎಜುಕೇಷನಲ್ ಬ್ರಾಡ್ಕಾಸ್ಟ್ ಅಂತ ಆಕಾಶವಾಣಿಯಲ್ಲಿ ನಾವು ಮಾಡ್ತೀವಲ್ಲ, ಅದರಿಂದ ಪಾಪ ಡ್ರಾಪ್ಔಟ್ ಆಗಿರೋ ಮಕ್ಕಳೆಲ್ಲ ಇವತ್ತು ಎಜುಕೇಟೆಡ್ ಆಗಿದ್ದಾರೆ. ಅಂಥ ಕಾರ್ಯಕ್ರಮಗಳು ಬೇಕು ಅಲ್ವಾ? ಮತ್ತೆ ಒಂದು ಕಥೆ ಹೇಳೋದು ಇರ್ಬೋದು, ನಾವೆಲ್ ರೀಡಿಂಗ್ ಇರಬಹುದು. ಒಂದು ನಾವೆಲ್ ಎಲ್ಲರೂ ಓದಕ್ಕಾಗಲ್ಲ, ಅವ್ರಿಗೆ ಓದಿ ಹೇಳೋ ಅಂಥದ್ದು ಎಂತೆಂಥದ್ದು ಮಾಡ್ತೀವಿ. ಹಾಗಿರಬೇಕಾದ್ರೆ ದೃಶ್ಯ ಮಾಧ್ಯಮಗಳು ಎಷ್ಟೆಲ್ಲ ಮಾಡಬಹುದು. ದೃಶ್ಯ ಮಾಧ್ಯಮಗಳು ಬಂದಾಗ ಅಯ್ಯೋ, ಈ ಶ್ರವ್ಯ ಮಾಧ್ಯಮಗಳಿಗೆ, ಆಕಾಶವಾಣಿಗೆ ಎಲ್ಲ ಬಹಳ ತೊಂದರೆ ಆಗ್ಬಿಡುತ್ತೆ ಅನ್ನೋ ಮಾತಿತ್ತು. ತುಂಬ ದಿವಸ ನಡಿಲೇ ಇಲ್ಲ. ನಮ್ಮ ಆಕಾಶವಾಣಿ ಅದರ ಅಗ್ರಸ್ಥಾನದಲ್ಲೇ ಇತ್ತು. ದೃಶ್ಯ ಮಾಧ್ಯಮಗಳಲ್ಲಿ ನಾನು ಹೇಳ್ತೀನಿ, ಬರೀ ಚಂದನ, ನಮ್ಮ DD ಇದ್ದಾಗ ಒಳ್ಳೆ ಕಾರ್ಯಕ್ರಮಗಳು, ನಾವು ಎಂತೆಂಥ ಕ್ವಿಝು ನೋಡಿರೋದು. ಇವತ್ತು ದೃಶ್ಯ ಮಾಧ್ಯಮಗಳಲ್ಲಿ ಒಳ್ಳೆ ಕ್ವಿಝ್ ಕಾರ್ಯಕ್ರಮ ಮಾಡೋಕ್ಕಾಗಲ್ವ? ಎಲ್ಲ ವಯಸ್ಸಿನವ್ರಿಗೂ ಮಾಡಬಹುದಲ್ಲ. ಎಷ್ಟು ನೀವು ಎಜುಕೇಟ್ ಮಾಡ್ದಂಗೆ ಆಗತ್ತೆ. ಏನಾಗಬಿಟ್ಟಿದೆ ದೃಶ್ಯ ಮಾಧ್ಯಮಗಳಲ್ಲಿ, ಬರೀ ಈ ಸೀರಿಯಲ್ಗಳಲ್ಲಿ ಕೂಡ ಮೌಲ್ಯಗಳಿಲ್ಲ, ಮೌಲ್ಯ ಇಲ್ಲ. ಮರ್ಡರು, ಕಿಡ್ನಾಪು ಸಿನಿಮಾಗಿಂತ ಜೋರಾಗುತ್ತೆ. ಮತ್ತೆ ಮನೇಲಿರೋ ಮಹಿಳೆಯರು, ಸ್ತ್ರೀಯರು, ಅಯ್ಯೋ ಅದೇನಾಯ್ತೋ ನೋಡಬೇಕು, ಒಳ್ಳೆ ಕಾರ್ಯಕ್ರಮಗಳಿಗೂ ಬರಲ್ಲ ಈಚೆ, ಅಯ್ಯೋ ಅದು ಮಿಸ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಈ ಒಂದು ತೆರನಾದ ಇದು. ಯು ಆರ್ ಏಬಲ್ ಟು ಅಟ್ರಾಕ್ಟ್ ಓನ್ಲಿ ಎ ಸೆಕ್ಷನ್ ಆಫ್ ಪೀಪಲ್. ಬರೀ ಮಹಿಳೆಯರಷ್ಟೇ, ಎಲ್ಲರೂ ಅಲ್ಲ. ಎಷ್ಟೋ ಜನ ಮಹಿಳೆಯರು ದೃಶ್ಯ ಮಾಧ್ಯಮಗಳನ್ನು ಟಿವಿನೇ ಇಟ್ಕೊಂಡಿಲ್ಲ, ರೇಡಿಯೋ ಕೇಳಿಕೊಂಡು ನಾವು ಖುಷಿಯಾಗಿದ್ದೀವಿ ಅಂತ ಹೇಳ್ತಾರೆ. ಕೆಲವರು ಈ ಒಂದು ಪಾಪ್ಯುಲೇಷನ್ ಇದೆ, ಈ ಸೀರಿಯಲ್ಗಳಿಗೆ ಅಡಿಕ್ಟ್ ಆಗಿರೋ ಅಂಥದ್ದು. ಆಮೇಲೆ ನ್ಯೂಸ್ಗಳು ಅಷ್ಟೇ, ಹೇಳಿದ್ದೇ ಹೇಳ್ಕೊಂಡು ಇಡೀ ದಿವಸ ಅದೇ ಹೋಗ್ತಿರುತ್ತೆ. ನಮಗೇನಾಗ್ಬಿಡುತ್ತೆ ಅಂತಂದರೆ, ಒಂದು ಕ್ರಿಸ್ಪಾಗಿ ಒಂದು ಇಡೀ ವಿಶ್ವದಲ್ಲಿ ಏನು ನಡೀತಾ ಇದೆ ಎಜುಕೇಟ್ ಮಾಡೋದು. ಒಬ್ಬ ಕಾಮನ್ ಮ್ಯಾನ್, ಇವಾಗ ಹಳ್ಳಿನಲ್ಲೇ ಒಬ್ರು ಇರ್ತಾರೆ, ಅವ್ರಿಗೆ ಪಾಪ ಓದಕ್ಕೆ ಬರಲ್ಲ, ಕೇಳಿದಾಗ ಅರ್ಥ ಆಗತ್ತಲ್ವ ಭಾಷೆ, ಅವ್ರನ್ನ ನೀವು ಎಜುಕೇಟ್ ಹೇಗೆ ಮಾಡ್ತೀರಾ? ಅಂದರೆ ಮಾಧ್ಯಮಗಳ ಜವಾಬ್ದಾರಿ ಅಷ್ಟಿದೆ, ಆದರೆ ಒಂದು ಶ್ರವಣ ಮಾಧ್ಯಮ ಅಷ್ಟು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಅಂದರೆ, ಹೌದು, ದೃಶ್ಯ ಮಾಧ್ಯಮಕ್ಕೆ ಅದಕ್ಕಿಂತ ಹೆಚ್ಚಿನ ಸಾಮರ್ಥ್ಯ ಇದೆ ಖಂಡಿತ. ಆದರೆ ಆ ಸಾಮರ್ಥ್ಯವನ್ನು ಸರಿಯಾದ ದಾರಿಯಲ್ಲಿ ನಡೆಸಿದ್ರೆ ಈ ಸಂಸ್ಕಾರ ಸಂಸ್ಕೃತಿಯನ್ನು ಬೆಳೆಸಲಿಕ್ಕೂ ಸಾಧ್ಯ. ಅವ್ರಿಗೆ ಜವಾಬ್ದಾರಿ ಜಾಸ್ತಿ ಇದೆ. ಸಂಸ್ಕಾರ ಸಂಸ್ಕೃತಿಯನ್ನ ಬೆಳೆಸೋದ್ರಲ್ಲಿ ಅವರ ಪಾತ್ರನೂ ಬಹಳ ಇದೆ. ಬರೀ ಶ್ರವ್ಯ ಮಾಧ್ಯಮ ಅಲ್ಲ, ದೃಶ್ಯ ಮಾಧ್ಯಮ, ಸಿನಿಮಾಗಳು, ಆಮೇಲೆ ಇನ್ನೂ ಮುಖ್ಯವಾಗಿ ನಮ್ಮ ದಾಸ ಸಾಹಿತ್ಯ, ನಮ್ಮ ಶರಣರು ಕೊಟ್ಟಿರುವಂತಹ ವಚನ ಸಾಹಿತ್ಯ, ಅದು ಯಾವತ್ತಿಗೂ ನೋಡಿ, ನಮ್ಮ ಬಸವಣ್ಣನವರು 12ನೇ ಶತಮಾನದಲ್ಲಿ ಕೊಟ್ಟಿರುವಂತಹ ವಚನಗಳು ಇವತ್ತಷ್ಟೇ ಅಲ್ಲ, ಮುಂದಕ್ಕೂ ಈ ಒಂದು ಪ್ರಪಂಚ ಎಷ್ಟು ವರ್ಷ ಇರುತ್ತೋ ಅಷ್ಟು ವರ್ಷಕ್ಕೂ ಅದು ಚಾಲ್ತಿಯಲ್ಲಿರುತ್ತೆ. ದಾಸರ ಪದಗಳಿರಬಹುದು, ಎಲ್ಲನೂ ಅಷ್ಟೇ. ನಾವು ಎಷ್ಟು ನನಗೆ ಬಸವಣ್ಣವ್ರನ್ನ ಹೇಗೆ ಜ್ಞಾಪಿಸ್ಕೋಬೇಕು ಅಂತಲೇ ಗೊತ್ತಾಗಲ್ಲ. ಅಂಥ ಒಳ್ಳೆ ಅವರು ನುಡಿಯೊಳಗಾಗಿ ನಡೆಯದಿದರೆ ಕೂಡಲ ಸಂಗಮ ನಿಂತೋಲಿವನಯ್ಯ, ನುಡಿದರೆ ಮುತ್ತಿನ ಹಾರದಂತಿರಬೇಕು. ನೋಡಿ, ಇವತ್ತು ನಾವು ಮಾತಿಗೆ ನಿಲ್ಲೋದೇ ಇಲ್ಲ ಅಲ್ವಾ? ಯಾತಕ್ಕೆ ಹಾಗಾಗ್ತಾ ಇದ್ದೀವಿ? ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೂದೆನ್ನಬೇಕು. ಎಲ್ಲಿ ಮಾಡ್ತಾ ಇದ್ದೀವಿ? ಮಾತು ಮೇಲೆ ನಿಗಾನೇ ಇಲ್ಲ, ಗಳಿಗೆಗೊಂದು ಸುಳ್ಳು, ಒಂದು ಮಾತಿನಲ್ಲಿ 108 ಸುಳ್ಳು
ಹೇಳ್ಕೊಂಡು ಮಾಡ್ತಾ ಇದ್ದೀವಿ. ಆದರೆ ಇಂಥ ವಚನಗಳನ್ನು ನಾವು ಕೇಳಿದಾಗ ಇದು ಎಷ್ಟು ವರ್ಷಕ್ಕೂ ಚಾಲ್ತಿಯಲ್ಲಿರುತ್ತೆ. ಇದೆಂಥ ಒಳ್ಳೆ ಸಂಸ್ಕಾರ ಹೇಳುತ್ತೆ ನೋಡಿ. ಇದನ್ನು ನಾವು ಅಳವಡಿಸ್ಕೋಬೇಕು. ಪೋಷಕರು ಕೇಳಬೇಕು, ಮಕ್ಕಳಿಗೂ ಕೇಳಿಸ್ಬೇಕು, ಅನುಸರಿಸಬೇಕು ಅಲ್ವಾ? ಅಂದ್ರೆ ಈ ಸಂಸ್ಕಾರ ಸಂಸ್ಕೃತಿ ಅನ್ನೋದು ಒಂದು ಅನುಕರಣೀಯ ಆಗಬೇಕು ಅಂತ. ತಂದೆ ತಾಯಿ ಅದನ್ನು ಜೀವಿಸ್ತಾ ಇದ್ರೆ ಮಕ್ಕಳು ನೋಡಿ ಅನುಕರಣೀಯ ಮಾಡ್ತಾರೆ ಅಲ್ವಾ? ಮತ್ತೆ ನಾನು ಹೇಳೋದು ಮಕ್ಕಳಿಗೆ ಇವತ್ತು ನಾನು ಒಂದು ಸಂಸ್ಕೃತಿಯನ್ನು ನೋಡಿದ್ದೀನಿ ರೀ. ನಾನು ನಮ್ಮ ಪೋಷಕರಿಗೆ, ತಂದೆ ತಾಯಿಗಳಿಗೆ ಅನಂತಾನಂತ ಧನ್ಯವಾದಗಳನ್ನ ಹೇಳ್ತೀನಿ ಈ ಕಾರ್ಯಕ್ರಮದ ಮೂಲಕ. ಇವತ್ತು ಇಷ್ಟು ಯಾಂತ್ರಿಕ ಜೀವನ, ಸಮಯನೇ ಸಾಕಾಗಲ್ಲ. ಆದರೂ ಕೂಡ ಮಕ್ಕಳನ್ನು ಸಂಗೀತಕ್ಕೆ, ನೃತ್ಯಕ್ಕೆ ಎಲ್ಲ ಕರ್ಕೊಂಡು ಹೋಗ್ತಾರೆ. ನಮ್ಮ ಸಂಗೀತ, ನಮ್ಮ ಕಲೆಗಳು, ನೃತ್ಯ, ಸಾಹಿತ್ಯ ಇವೆಲ್ಲ ಕೂಡ ಅತ್ಯುನ್ನತ ಸಂಸ್ಕಾರವನ್ನು ನೀಡುವಂಥ ಮೂಲಗಳು ನಮಗೆ. ಆಯಿತಾ? ನಾನು ನಮ್ಮ ಕರ್ನಾಟಕ ಸಂಗೀತದ ತ್ರಿಮೂರ್ತಿಗಳಲ್ಲಿ ಮುತ್ತುಸ್ವಾಮಿ ದೀಕ್ಷಿತರು ಅವರು ಹೇಳ್ತಾರೆ, ಕಾಮಿತಾರ್ಥ ವಿತರಣ ಧೋರಣಿ ಕಾರುಣ್ಯಾಮೃತ ಪರಿಪೂರಣಿ ಕಾಮ ಕ್ರೋಧಾಧಿ ನಿವಾರಿಣಿ ಕದಂಬ ಕಾನನ ವಿಹಾರಿಣಿ ಮೀನಾಕ್ಷಿ. ಕಾಮಿತಾರ್ಥ ವಿತರಣ ಧೋರಣಿ ಕಾರುಣ್ಯಾಮೃತ ಪರಿಪೂರಣಿ ಕಾಮಕ್ರೋಧ ನಿವಾರಿಣಿ. ನೋಡಿ, ಆ ತಾಯಿಗೆ ನಾವು ಪೂಜೆ ಮಾಡಿದ್ರೆ ಕಾಮಕ್ರೋಧವನ್ನು ಗೆಲ್ತೀವಿ. ಇನ್ನು ಮನುಷ್ಯನಿಗೆ ಸಾಧನೆ ಏನಿದೆ? ಅರಿಷಡ್ವರ್ಗಗಳನ್ನು ಗೆದ್ದರೆ ನಮಗೆ ದೈವತ್ವ ಸಿಕ್ಬಿಡುತ್ತೆ. ಎಂತಹ ಸಂಸ್ಕಾರ, ಎಂತಹ ಸಂಸ್ಕೃತಿಯನ್ನು ನೀಡುವಂತಹ ಸಾಹಿತ್ಯವನ್ನು ನಮ್ಮ ಕರ್ನಾಟಕ ಸಂಗೀತದಲ್ಲಿ ಕೊಟ್ಟಿದ್ದಾರೆ. ನಮ್ಮ ವಚನ ಸಾಹಿತ್ಯ, ನಮ್ಮ ದಾಸರು, ಇವರಿಗೆಲ್ಲ ನಾವು ಬೆಳಗ್ಗೆದ್ದು ಪ್ರಾತಸ್ಮರಣೀಯರು ಅವರೆಲ್ಲ. ಹೌದು, ನಿಜ. ನಮ್ಮ ಮಕ್ಕಳಿಗೆ ಅಂಥ ಒಂದು ಸಂಸ್ಕೃತಿ ಸಂಸ್ಕಾರವನ್ನು ನಾವು ಹುಟ್ಟಾಕಬೇಕು. ನಾನು ಈ ದಿಶೆಯಲ್ಲಿ ನಾನು ನಮ್ಮ ಪೋಷಕರನ್ನ ನೋಡಿ 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 ಖುಷಿ ಪಡ್ತೀನಿ. ಅಂದರೂ ಅವರು ಪಾಪ ಅಷ್ಟು ಬಿಡುವಿಲ್ಲದ ಸಮಯದಲ್ಲೂ ಅವ್ರಿಗಷ್ಟು ಸುಸ್ತಾಗಿದ್ದರು. ಮಕ್ಕಳಿಗೆ ಒಂದು ಒಳ್ಳೆ ಸಂಸ್ಕಾರ ಕೊಡಬೇಕು, ಸಂಸ್ಕೃತಿಯನ್ನು ಕೊಡಬೇಕು ಅಂತ ಕರ್ಕೊಂಡು ಹೋಗ್ತಾರೆ ಅಲ್ವಾ? ಅದರ ಜೊತೆ ಕೇವಲ ತಾಯಿಂದಿರು ಮಾತ್ರ ಸಂಸ್ಕಾರವನ್ನು ಕೊಡೋದ್ರಲ್ಲಿ ಅಥವಾ ಆರೈಕೆಯನ್ನು ಮಾಡೋದ್ರಲ್ಲಿ, ಅವ್ರನ್ನ ಕಾಳಜಿಯನ್ನು ವಹಿಸುವಲ್ಲಿ ತಾಯಿಂದಿರು ಮಾತ್ರ ಹೆಚ್ಚು ತೊಡಕೊಳ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ತಂದೆಯರು ಕೂಡ ಹೆಚ್ಚಿನ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ದುಡಿದು ತಂದೆ ತರಲಿಲ್ಲ ಅಂದ್ರೆ ನಮ್ಮನೆಗಳಲ್ಲೆಲ್ಲ ನಮ್ಮ ತಂದೆ ಏನು ತಂದು ಶಿಸ್ತಿನಿಂದ, ಒಂದು ಕೆಟ್ಟ ಅಭ್ಯಾಸ ಇರಲಿಲ್ಲ. ಅದು ಒಂದು ಸಂಸ್ಕೃತಿ, ಸಂಸ್ಕಾರ. ನೀವೆಷ್ಟೇ ಸಂಪಾದನೆ ಮಾಡಿ, ಕೋಟಿ ಸಂಪಾದನೆ ಮಾಡಿ, ದುಶ್ಚಟಗಳು ಇದ್ದು ಬಿಟ್ರೆ ಕೋಟಿ ಎಲ್ಲೋ ಹೊಟ್ಟೋ, ಕೋಟಿಗೆ ಬೆಲೆನೇ ಇಲ್ಲ. ಅಂಥದ್ದು ಸಂಪಾದಿಸೋದನ್ನ ತಂದು ಹೆಂಡತಿ ಕೈಯಲ್ಲಿ ಕೊಟ್ಟು, ನೋಡು ಇದರಲ್ಲೇ ಸಂಸಾರ ಮಾಡು. ಅವ್ರು ಬರೀ ಸಂಗೀತ ಟೀಚರ್ ನಮ್ಮ ತಂದೆ, ಆಯ್ತಾ? ಇದರಲ್ಲೇ ಸಂಸಾರ ಮಾಡು, ಜಾಸ್ತಿ ಆದರೆ ಕೇಳಬೇಡ, ಕಡಿಮೆ ಆಯಿತು ಅಂತ ನೀನೇನು ವಾಪಸ್ ಕೊಡಬೇಡ, ನೀನು ಜಾಣತನದಿಂದ ನೀ ಸಂಸಾರ ನಿಭಾಯಿಸ್ಕೊಂಡು ಹೋಗು. ನೋಡಿ, ಇಂಥ ಸಂಸಾರಗಳಲ್ಲಿ ತುಂಬ ಶ್ರೀಮಂತಿಕೆಯಿಂದ ನಾವು ಬೆಳೆದೇ ಹೋದರೂ ಸಂಸ್ಕಾರದ ಅಥವಾ ಸಂಸ್ಕೃತಿಯ ಶ್ರೀಮಂತಿಕೆ ಕಡಿಮೆ ಆಗಲಿಲ್ಲ. ಅಲ್ಲ, ಅದು ನಿಮ್ಮನ್ನು ಬೆಳೆಸಿದೆ ಕೂಡ ಈಗ ಅಲ್ವಾ? ಅಲ್ಲ, ನಿಮ್ಮ ಜೊತೆ ಮಾತನಾಡುವಾಗ ಮತ್ತೆ ನಾನು ಅದನ್ನೇ ಹೇಳ್ತೀನಿ, ಎಷ್ಟು ವಿಚಾರಗಳಿದೆ, ಸಾಲದೇ ಇಲ್ಲ ಸಮಯ ಈ ಒಂದು ಸೀಮಿತ ಅವಧಿಯಲ್ಲಿ ಮಾತನಾಡೋಕ್ಕೆ. ಸೊ ನಿಮ್ಮ ಜೊತೆ ಮಾತನಾಡುವ ಈ ವೇಗದ ಬದುಕಿನಲ್ಲಿ ಈ ರೀತಿಯ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ಮರೆತುಕೊಳ್ತಿರುವಂಥ ನಮಗೆ ನಿಜವಾಗ್ಲೂ ಒಂದು ಬ್ರೇಕ್ ಹಾಕುವಂಥ ಒಂದು ಕಾರ್ಯಕ್ರಮ ಅಂತ ನಾನು ಅಂದ್ಕೊಳ್ತೀನಿ. ಬ್ರೇಕ್ ಹಾಕಿ ನಾವು 100 ವರ್ಷ ಬದುಕೋದಲ್ಲ, ಸಂಸ್ಕಾರ ಮತ್ತು ಸಂಸ್ಕೃತಿಯ ಜೊತೆ ಎಷ್ಟು ಬದುಕ್ತೀವಿ, ಎಷ್ಟು ಹಂಚ್ತೀವಿ, ಎಷ್ಟು ಸಾಮರಸ್ಯದಿಂದ ಬದುಕ್ತೀವಿ ಅನ್ನೋದು ಅಷ್ಟೇ ಮುಖ್ಯ ಆಗುತ್ತೆ. ಹೌದು, ನಾನು ಯಾವಾಗಲೂ ತುಂಬ ನೆನಪು ಮಾಡ್ಕೋತೀನಿ ನಮ್ಮ ದಾಸ ಸಾಹಿತ್ಯ. ಅದರ ಬಗ್ಗೆ ಮಕ್ಕಳಿಗೆ ನಾವು ಒತ್ತು ಕೊಟ್ಟು ಓದಿಸ್ಬೇಕು. ಏನಾಗ್ಬಿಡುತ್ತೆ, ಬರೀ ಇಂಗ್ಲಿಷ್ ಅನ್ನೋದು ಇವತ್ತೆಲ್ರಿಗೂ ಅದು ತುಂಬ ಪ್ರಿಯ ಆಗಿಬಿಟ್ಟಿದೆ. ಮತ್ತು ಬ್ರಿಟಿಷರು 300 ವರ್ಷಗಳ ಕಾಲ ಆಳಿದ್ರಿಂದ ಸಂಪೂರ್ಣವಾಗಿ ಇಂಗ್ಲೀಷ್ನ ತೊಡೆದು ಹಾಕೋಕ್ಕಾಗಲ್ಲ. ಬೇಕು, ಭಾಷೆಗಳು ಬೇಕು. ನಾನು ಹೇಳೋದು, ನಮ್ಮ ಕನ್ನಡವನ್ನು ನಾವು ಅತ್ಯಂತ ಪ್ರೀತಿಸ್ತೀವಿ. ಬೇರೆ ಭಾಷೆಗಳನ್ನು ಕೂಡ ಕಲಿಯೋಣ, ಭಾಷೆ ಕಲಿಯೋದ್ರಲ್ಲಿ ತಪ್ಪಿಲ್ಲ. ಆದರೆ ನಮ್ಮ ಸಾಹಿತ್ಯದ ಬಗ್ಗೆ, ಕನ್ನಡದ ಬಗ್ಗೆ
ಈ ಕನ್ನಡ ಸಂಸ್ಕೃತಿಯ ಬಗ್ಗೆ ಸಂಸ್ಕಾರ, ನಾ ಕನ್ನಡ ಸಂಸ್ಕೃತಿ ಅಂತೀನಿ, ಕನ್ನಡ ಸಂಸ್ಕಾರದ ಬಗ್ಗೆ ಮಕ್ಕಳಲ್ಲಿ ನಾವು ಒಂದು ಆಸಕ್ತಿಯನ್ನು ಹುಟ್ಟಿಸ್ಬೇಕು. ತಂದೆ ತಾಯಿ, ನಮ್ಮ ಕನಕದಾಸರು ಇರಬಹುದು, ಅವರು ಕೊಟ್ಟಿರುವಂತಹ ಆ ದೇವರ ನಾಮಗಳು ಎಷ್ಟು ನೋಡಿ. ಒಂದು ಕಡೆ ನಮ್ಮ ಪುರಂದರದಾಸರು ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯ ನಿನ್ನ ಅಂತಾರೆ. ಕನಕದಾಸರು ಒಂದು ತರಹ ಧೈರ್ಯವಾಗಿ ದಿಟ್ಟತನದಿಂದ ದೇವರನ್ನ ಕೇಳ್ತಾರೆ. ಆರು ಬದುಕಿದರಯ್ಯ ಹರಿ ನಿನ್ನ ನಂಬಿ, ತೋರು ಈ ಜಗದೊಳಗೆ ಒಪ್ಪರನು ನಾ ಕಾಣೆ, ಕಲಹಬಾರದ ಮುನ್ನ ಕರ್ಣನೊಬ್ಬನ ಕೊಂದೆ, ಅರಿತು ನರಕಾಸುರನ ಹೆಂಡತಿಯ ನೀವೊಯ್ದೆ, ಬಲಿಯ ದಾನವ ಬೇಡಿ ಪಾತಾಳಕ್ಕೆ ನೀ ತುಳಿದೆ, ಸುಲಭದಲ್ಲಿ ಕೌರವರ ಮದವ ನೀ ಮುರಿದೆ. ಎಂಥ ಸಾಹಿತ್ಯ ನೋಡಿ ಅಲ್ವಾ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ಎಂಥ ಒಂದು ಸಾಹಿತ್ಯಗಳಿದೆಲ್ಲ. ಇದೆಲ್ಲ ನಮ್ಮ ಸಂಸ್ಕಾರ ಸಂಸ್ಕೃತಿಗೆ ಕನ್ನಡದಲ್ಲಿ ಆ ರೀತಿಯ ಒಂದು ಸಂಪತ್ತಿದೆ ಅಲ್ವಾ, ಅದನ್ನ ಬಳಸ್ಕೊಳ್ಬೇಕು, ಅದನ್ನು ಉತ್ತೇಜಿಸಬೇಕು. ನಾನು ಅದನ್ನೇ ಹೇಳ್ತೀನಿ. ಕನಕದಾಸರ ದೇವರ ನಾಮಗಳು ಅದೇ ಒಂದು ವೇದ, ಪುರಂದರದಾಸರ ಒಂದು ಸಾಹಿತ್ಯ ಅದೇ ಒಂದು ವೇದ. ಹೀಗೆ ನಾವು ನೋಡ್ತಾ ಹೋದರೆ ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ ಬೆಳೆಸುವಲ್ಲಿ ನಮ್ಮ ಭಾರತೀಯ ಒಂದು ಕೊಡುಗೆ ಏನಿದೆ, ಭಾರತೀಯರ ಭರತ ಖಂಡದ, ನಾನು ತುಂಬ ಹೆಮ್ಮೆ ರೀ ನನಗೆ, ಭರತ ಖಂಡ ಭಾರತೀಯರು ಅಂತ ಹೇಳ್ಕೊಳ್ಳೋದೇ ಒಂದು ಖುಷಿ ಆಗುತ್ತೆ ಅಲ್ವಾ. ಮತ್ತೆ ನಾವಿರೋದಾರು ಎಲ್ಲಿ? ಮೈಸೂರು ಸಾಂಸ್ಕೃತಿಕ ನಗರಿ ಅಲ್ಲವೇ. ಇಂಥ ಸಾಂಸ್ಕೃತಿಕ ನಗರದಲ್ಲಿ ಅಂದರೆ ಇಲ್ಲಿಲ್ಲದೆ ಇರೋರು ಬೇರೆ ಕಡೆ ಇರೋರು ಸೇರಿ ಎಲ್ಲರೂ ಕೂಡ ಈ ನಮ್ಮ ಸಂಸ್ಕಾರ ಸಂಸ್ಕೃತಿ ಎಂದಿಗೂ ಕೂಡ ವಿನಾಶದ ಅಂಚಿಗೆ ಹೋಗ್ಕೂಡ್ದು. ಅದ್ರ ಜೊತೆಗೆ ನಾವು ಬೇರೆದನ್ನು ಒಳ್ಳೆಯದನ್ನು ತಗೊಳ್ಳೋಣ, ನಮ್ದನ್ನು ಅವ್ರಿಗೆ ಕೊಡೋಣ. ಈ ಕೊಡೋ ತಗೊಳ್ಳೋ ಅಂತಹ ಒಂದು ಸಂಸ್ಕೃತಿ ಬಹಳ ಒಳ್ಳೆಯದು. ಆದರೆ ನಮ್ಮತನವನ್ನು ನಾವು ಬಿಡಬಾರ್ದು. ಖಂಡಿತ ಖಂಡಿತ ಖಂಡಿತ, ಇದು ತುಂಬ ಮುಖ್ಯ. ಎಸ್ ಮೇಡಮ್, ಖಂಡಿತ. ಬಹಳ ಸಂತೋಷ ಆಗ್ತಾ ಇದೆ ತಮ್ಮ ಜೊತೆ ಮಾತನಾಡ್ತಾ ಇರೋದು. ತಾವು ಆಕಾಶವಾಣಿಯಲ್ಲಿ ಸಾವಿರಾರು ಕಾರ್ಯಕ್ರಮಗಳನ್ನು ಮಾಡಿದ ಅನುಭವ ಇದೆ. ಬೇರೆಯವ್ರ ಜೊತೆ ತಾವು ಮಾತನಾಡಿಸ್ತಾ ಇದ್ರಿ. ಇವತ್ತು ತಮ್ಮ ಜೊತೆ ನಮಗೆ ಮಾತನಾಡಲಿಕ್ಕೆ ನಮಗೆ ಅವಕಾಶ ಸಿಕ್ಕಿದೆ. ಸೊ ಬಹುಶಃ ಅಂತಹ ಒಂದು ಜ್ಞಾನವನ್ನು ಹಂಚ್ಕೊಳ್ಳುವಂಥ, ಅನುಭವವನ್ನು ಹಂಚ್ಕೊಳ್ಳುವಂಥ ಸದಾವಕಾಶ ಇವತ್ತು ನಮಗೆ ಸಿಕ್ಕಿದೆ ಅಂತ ನಾನು ಭಾವಿಸ್ಕೊಳ್ತೀನಿ. ನಾನು ಈಗಾಗಲೇ ಹೇಳಿದೆ, ಕೊಡೋದು ತಗೊಳ್ಳೋದು ನಮ್ಮಲ್ಲಿ ಇದ್ದೇ ಇದೆ ಅಂತ. ನಿಮ್ಮಿಂದ ನಾ ತಗೊಳ್ಳೋದು, ನನ್ನಿಂದ ನೀವು ತಗೊಳ್ಳೋದು, ಅಲ್ಲಿ ಒಂದು ಪ್ರಭಾವಳಿ ಇರುತ್ತೆ. ಆರ ಅಂತೀವಿ ಅಲ್ಲ, ಅದು ಆ ತರಹ. ಹಾಗಾಗಿ ನನಗೂ ತುಂಬ ಖುಷಿ ಆಗ್ತಾ ಇದೆ. ನಮ್ಮದೇ ಆದಂತಹ, ನನಗೆ ಯಾವಾಗಲೂ ಈ 91.2 JSS ಕಮ್ಯುನಿಟಿ ರೇಡಿಯೋ ಅಂದರೆ ಸಮುದಾಯ ರೇಡಿಯೋ ಕೇಂದ್ರ, ಅದು ನನ್ನದು ಕೂಡ ಅನ್ನುವಂಥ, ನನ್ನದು ಅಂತ ಅಷ್ಟೇ ಅಲ್ಲ, ಕೇಳ್ತಾ ಇರುವಂತಹ ಶ್ರೋತೃಗಳೆಲ್ಲರದ್ದು ಕೂಡ ಈ ಒಂದು ರೇಡಿಯೋ ಕೇಂದ್ರ. ಹಾಗಾಗಿ ನಿಮ್ಮ ಜೊತೆ ಮಾತಾಡಿದ್ದು ನನಗೂ ಕೂಡ ಅತೀವವಾದಂತಹ ಸಂತಸವನ್ನು ತಂದಿದೆ. ಮತ್ತು ನಮ್ಮ ಶ್ರೋತೃಗಳ ಜೊತೆ ಒಂದಷ್ಟು ನನ್ನಲ್ಲಿ ಇರುವಂಥ ಕೆಲವು ವಿಚಾರಗಳನ್ನು ಹಂಚ್ಕೊಳ್ಳೋದಕ್ಕೆ ಒಂದು ಸದವಕಾಶ ಸಿಕ್ಕಿದ್ದು ನನ್ನ ಒಂದು ಸೌಭಾಗ್ಯ ಅನ್ಕೋತೀನಿ. ಧನ್ಯವಾದ ಮೇಡಮ್, ದೊಡ್ಡ ಮಾತು. ಖಂಡಿತವಾಗ್ಲೂ ಮತ್ತೊಂದು ಕಾರ್ಯಕ್ರಮದಲ್ಲಿ ಖಂಡಿತವಾಗ್ಲೂ ತಮ್ಮ ಜೊತೆ ಮಾತನಾಡಿಸ್ತೀನಿ ಮೇಡಮ್. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂಸ್ಕಾರ ಮತ್ತು ಸಂಸ್ಕೃತಿಯ ಕುರಿತು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ನಮ್ಮ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು, ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ. ಶ್ರೋತೃಗಳೇ, ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ ಜೀವನ ಪಾಠಶಾಲಾ ಸರಣಿ ಕಾರ್ಯಕ್ರಮದಲ್ಲಿ ಸಂಸ್ಕಾರ ಮತ್ತು ಸಂಸ್ಕೃತಿ ಕುರಿತು. ಇಷ್ಟೊತ್ತು ಈ ವಿಚಾರವಾಗಿ ನಮ್ಮ ಜೊತೆ ಹಂಚಿಕೊಂಡವರು ಮೈಸೂರು ಆಕಾಶವಾಣಿಯ ನಿವೃತ್ತ ಸಹಾಯಕ ನಿರ್ದೇಶಕರಾದ ಶ್ರೀಮತಿ ರಾಜಲಕ್ಷ್ಮಿರವರು. ಇದು ಇವತ್ತಿನ ಜೀವನ ಪಾಠಶಾಲೆ. ಮತ್ತೊಂದು ಪಾಠದ ಜೊತೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.